ಬಿಡಲಿ ಸಕಲ ರಕ್ಷಕಗೆ ಏನನರ್ಪಿಸಲಿ ದೇವ ನಿನ್ನ ಸಿರಿಯಡಿಗೆ ಯಾವ ಮೀಸಲವಿಡಲಿ ಸಕಲ ರಕ್ಷಕಗೆ ಏನನರ್ಪಿಸಲಿ ದೇವ ನಿನ್ನ ಸಿರಿಯಡಿಗೆ ಸಿಹಾಲನರ್ಪಿಸುವೆನೆ ಪೆಯ್ಯದೆಂಜಲವದು ತೊರೆ ನೀರ ಮೀಸಲವು ಕಪ್ಪೆಯಂಜಲವು ಸೌರಭವ ಬೀರುವ ಪುಷ್ಪಗಳ ಮೀಸಲವು ದುಂಬಿಯಂಜಲವಾಗಿ ನಮಗೆ ಸಿಕ್ಕುವುದಯ್ಯ ಏನನರ್ಪಿಸಲಿ ದೇವ ನಿನ್ನ ಸಿರಿಯಡಿಗೆ ತಾವರೆಯ ಮೀಸಲದು ರವಿಯ ಎಂಜಲವು ನೈದಿಲೆಯ ಮೀಸಲದು ಶಶಿಯ ಎಂಜಲವು ತನು ಮೀಸಲಿಡುವೆನೆ ಷಡೂರ್ಮಿಗಳ ಆಗರವು ಮನ ಮೀಸಲಿಡುವೆನೆ ಷಡ್ವರ್ಗಗಳ ನೆಲೆಬೀಡು ಏನನರ್ಪಿಸಲಿ ದೇವ ನಿನ್ನ ಸಿರಿಯಡಿಗೆ ಒಗ್ಗರಣೆ ಸಿಡಿದಾಗ ಕಿವಿಯು ಎಂಜಲ ಮಾಡೆ ವಾಸನೆಯು ಬಡಿದಾಗ ಮೂಗು ಮೀಸಲ ಕಳೆಯೇ ತಾಟಿನಲ್ಲಿ ತರುವಾಗ ನಯನವೆಂಜಲ ಮಾಡೆ ಕೈ ಮುಟ್ಟಿ ಹಿಡಿದಾಗ ತ್ವಕ್ಕು ಎಂಜಲಿಪುದು ಏನನರ್ಪಿಸಲಿ ದೇವ ನಿನ್ನ ಸಿರಿಯಡಿಗೆ ನಾಲಿಗೆಗೆ ಇಡುವಾಗ ಅರ್ಪಿತವ ಮಾಡುವೆವು ಎನಿದಿ ಮರುಳುತನ ಎಂತ ಮೀಸಲವು ಎಂಜಲ ನೀವ ಅತಿಗಳೆ ಒಡೆ ಎನ್ನಳವಿದಲ್ಲ ಬಂದುದ ಕೈಕೋ ಸಚ್ಚಿದಾನಂದ ಏನನರ್ಪಿಸಲಿ ದೇವ ನಿನ್ನ ಸಿರಿಯಡಿಗೆ ಯಾವ ಮೀಸಲವಿಡಲಿ ಸಕಲ ರಕ್ಷಕಗೆ ಏನನರ್ಪಿಸಲಿ ದೇವ ನಿನ್ನ ಸಿರಿಯಡಿಗೆ ಹೊತ್ತಾರೆ ಎದ್ದು ಅಗ್ಗವಣಿ ಪತ್ರಯ ತಂದು ಹೊತ್ತು ಹೋಗದ ಮುನ್ನ ಪೂಜಿಸೋ ಲಿಂಗವ ಹೊತ್ತು ಹೋದ ಬಳಿಕ ನಿನ್ನನಾರು ಬಲ್ಲರು ಹೊತ್ತು ಹೋಗದ ಮುನ್ನ ಮೃತ್ಯು ಮುಟ್ಟದ ಮುನ್ನ ಪೂಜಿಸು ಕೂಡಲ ಸಂಗಮ ದೇವನ. ಬಸವರಸರು ಅತ್ಯಂತ ಭಕ್ತಿ ಮತ್ತು ಶ್ರದ್ಧೆಯಿಂದ ಸಂಗಮೇಶ್ವರನ ಪೂಜೆಯನ್ನು ಮಾಡ್ತಾ ಇದ್ದಾರೆ. ಹೊತ್ತಾರೆ ಎದ್ದು ಸೂರ್ಯೋದಯಕ್ಕೆ ಮೊದಲೇ ಎದ್ದು ಕೃಷ್ಣಾ ನದಿಯಲ್ಲಿ ಸ್ನಾನವನ್ನು ಮಾಡಿ ತಿಳಿಯ ನೀರನ್ನು ಶುದ್ಧವಾದ ನೀರನ್ನು ಬಿಂದಿಗೆಗಳಲ್ಲಿ ತುಂಬಿಕೊಂಡು ಬಂದು ಹಾಗೆ ಅಗ್ಗವಣಿ ಪತ್ರಯ ತಂದು ಗುರುಕುಲದ ವನದಲ್ಲಿ ಇದ್ದಂಥ ಹೂಗಳನ್ನು ಬಿಡಿಸಿಕೊಂಡು ತುಂಬ ಸಂತೋಷದಿಂದ ಪೂಜೆಯನ್ನು ಬಹಳ ಹೊತ್ತು ಮಾಡ್ತಾ ಇದ್ದಾರೆ. ಆಗ ಸಹ ಪೂಜಾರಿಗಳು ಅಂತಾರೆ,
ಯಾಕೆ ಇಷ್ಟೊಂದು ಪೂಜೆಯನ್ನು ಮಾಡ್ತಾ ಇದ್ದೀಯಾ? ನೀನು ಇಷ್ಟೊಂದು ಪೂಜೆ ಮಾಡಿದ್ರೇನಾದರೂ ಗುರುಗಳು ಸಂಬಳ ಜಾಸ್ತಿ ಮಾಡ್ತಾರಾ? ಸಂಬಳ ಕೊಡೋ ಅಷ್ಟೇ ಕೊಡ್ತಾರೆ ಅಂತ ಹೇಳ್ತಾರೆ. ಆಗ ಪರಶುರಾಮ ಹೇಳ್ತಾ ಇದ್ದಾರೆ, ಪರಮಾತ್ಮನನ್ನು ಪ್ರೀತಿಯಿಂದ ಪೂಜೆ ಮಾಡಬೇಕು. ಒಲವಿಲ್ಲದ ಪೂಜೆ, ಸ್ನೇಹವಿಲ್ಲದ ಮಾಟ. ಆ ಪೂಜೆಯು, ಆ ಮಾಟವು ಚಿತ್ರದ ರೂಪು ಕಾಣಿರಣ್ಣ, ಚಿತ್ರದ ಕಬ್ಬು ಕಾಣಿರಣ್ಣ. ಅಪ್ಪಿದರೆ ಸುಖವಿಲ್ಲ, ಮೆಲಿದರೆ ರುಚಿ ಇಲ್ಲ, ನಿಜವಿಲ್ಲದ ಭಕ್ತಿ ಹೀಗೆ ಅಂತ ಹೇಳಿ ಪೂಜೆ ಮಾಡುವಾಗ ನಮ್ಮಲ್ಲಿ ತುಂಬ ಶ್ರದ್ಧೆ ಇರಬೇಕು, ಆಸಕ್ತಿ ಇರಬೇಕು. ಹೌದು, ನೀನು ಮಾಡುವ ಪೂಜೆಯನ್ನು ಗುರುಗಳೇನಾದರೂ ನೋಡಿ ಮೆಚ್ಕೊಳ್ತಾ ಇದ್ದಾರೆಯೇ ಅಂತ ಕೇಳ್ತಾರೆ ಸಹ ಪೂಜಾರಿಗಳು. ಬಸವರ್ಸ್ ಹೇಳ್ತಾರೆ, ತನ್ನ ಅಂತಃಸಾಕ್ಷಿಯಾಗಿ ಮಾಡಬೇಕು. ಕೋಗಿಲೆ ಕೂಗುತ್ತೆ, ಏನಕ್ಕಾಗಿ? ಇನ್ನೊಬ್ಬರು ಕೇಳಲಿ ಅಂತಲ್ಲ, ತನ್ನ ಆನಂದಕ್ಕಾಗಿ ತಾನು ಕೂಗುತ್ತೆ. ನವಿಲು ನರ್ತನವನ್ನು ಮಾಡುತ್ತೆ, ಇನ್ನೊಬ್ಬರು ನೋಡಲಿ ಅಂತ ಅಲ್ಲ, ತನ್ನ ಆನಂದಕ್ಕಾಗಿ ತಾನು ನರ್ತನವನ್ನು ಮಾಡ್ತಾ ಇದೆ. ಅದೇ ರೀತಿ ಭಕ್ತನು ಕೂಡ ತನ್ನ ಸ್ವಾನಂದಕ್ಕಾಗಿ ಪರಮಾತ್ಮನ ಪೂಜೆಯನ್ನು ಮಾಡಬೇಕಾಗಿದೆ ಅಂತ ಹೇಳಿ ಅವರಿಗೆಲ್ಲರಿಗೂ ಕೂಡ ಹೇಳ್ತಾ ಇದ್ದಾರೆ. ಈ ರೀತಿಯಾಗಿ ಸಂಗಮೇಶ್ವರನ ಪೂಜಾರಿಯಾಗಿ ಬಸವಣ್ಣನವರು ಪೂಜೆಯಲ್ಲಿ ಸುಮಾರು 12 ವರ್ಷಗಳನ್ನು ಕಳೀತಾ ಇದ್ದಾರೆ. ಜೊತೆಗೇ ಯೋಗಾಭ್ಯಾಸವನ್ನು ಮಾಡ್ತಾ ಇದ್ದಾರೆ. ಸರ್ವ ವಿದ್ಯಾ ಪ್ರವೀಣರಾಗ್ತಾ ಇದ್ದಾರೆ. ಒಂದು ಕಡೆ ವೇದ, ಆಗಮ, ಶಾಸ್ತ್ರ, ಶ್ರುತಿ, ಸ್ಮೃತಿ, ಪುರಾಣಗಳನ್ನು ಅಧ್ಯಯನ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ ಪುರಾತನ ಲಿಪಿಗಳನ್ನು ಅಧ್ಯಯನ ಮಾಡ್ತಾ ಇದ್ದಾರೆ. ಜೊತೆಗೆ ಬಿಲ್ಲು ವಿದ್ಯೆ, ಮಲ್ಲವಿದ್ಯೆ, ಇವುಗಳನ್ನು ಕೂಡ, ಶಸ್ತ್ರವಿದ್ಯೆ ಇವನ್ನು ಕೂಡ ಅಭ್ಯಾಸ ಮಾಡ್ತಾ ಇದ್ದಾರೆ. ಹೀಗೆ ಶ್ರದ್ಧೆಯಿಂದ ಮತ್ತು ನಿಷ್ಠೆಯಿಂದ ಬಸವರ್ಸರು ಸಂಗಮೇಶ್ವರನ ಪೂಜೆಯನ್ನು ಮಾಡ್ತಾ ಇದ್ದಾರೆ. ಜೊತೆಗೇ ಯೋಗಾಭ್ಯಾಸವನ್ನು ಅಳವಡಿಸ್ಕೊಳ್ತಾ ಇದ್ದಾರೆ. ಜ್ಞಾನಯೋಗ, ಭಕ್ತಿಯೋಗ, ರಾಜಯೋಗ, ಈ ಎಲ್ಲ ಯೋಗಗಳನ್ನು ಕೂಡ ಅವರು ಅಳವಡಿಸ್ಕೊಂಡಿದ್ದಾರೆ. ಜೊತೆಗೆ ವೇದ, ಉಪನಿಷತ್ತು, ಆಗಮ, ಶ್ರುತಿ, ಸ್ಮೃತಿ, ಪುರಾಣ ಇವೆಲ್ಲವುಗಳ ಅಧ್ಯಯನವನ್ನು ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಪುರಾತನ ಲಿಪಿಯನ್ನು ಅಧ್ಯಯನ ಮಾಡ್ತಾ ಇದ್ದಾರೆ. ಶಾಸ್ತ್ರಾಭ್ಯಾಸದ ಜೊತೆಗೆ ಶಸ್ತ್ರಾಭ್ಯಾಸ, ಮಲ್ಲವಿದ್ಯೆ ಇವುಗಳನ್ನು ಕೂಡ, ಹೀಗೆ ಸರ್ವಾಂಗ ಪರಿಪೂರ್ಣವಾಗಿ ವಿದ್ಯೆಯನ್ನು ಪಡೆದುಕೊಳ್ತಾ ಇದ್ದಾರೆ. 12 ವರ್ಷಗಳ ಕಾಲ ವಿದ್ಯಾಭ್ಯಾಸವನ್ನು ಪೂರೈಸಿದ್ದಾರೆ. ವಿದ್ಯಾಭ್ಯಾಸ ಮುಗಿಯುವಂಥ ಒಂದು ಘಟ್ಟ. ಈ ಅವಧಿಯಲ್ಲಿ ಒಬ್ಬ ಶ್ರೇಷ್ಠ ಚಿಂತಕರಾಗಿ ಅವರು ಬೆಳೆದು ನಿಂತಿದ್ದಾರೆ. ವೇದಗಳ ಜ್ಞಾನಕಾಂಡ ಅವರ ಮನಸ್ಸನ್ನು ಬಹಳಷ್ಟು ಆಕರ್ಷಿಸಿದ್ದರೆ ಅದರ ಕರ್ಮಕಾಂಡ ತುಂಬ ಜಿಗುಪ್ಸೆಯನ್ನು ತರಿಸಿದೆ. ಹೀಗಾಗಿ ಅವರ ಮನಸ್ಸು ತುಂಬ ಚಟ್ಪಡಿಸ್ತಾ ಇದೆ. ಒಂದು ಕಡೆ ವರ್ಣಾಶ್ರಮ ವ್ಯವಸ್ಥೆಯ ಸಾಮಾಜಿಕ ವಿಘಟನೆ, ಇನ್ನೊಂದು ಕಡೆಯಲ್ಲಿ ಮೂಢನಂಬಿಕೆಗಳ ಒಂದು ಜಾಲ, ಸ್ತ್ರೀ ಅಸಮಾನತೆ, ಸ್ತ್ರೀ ಶೋಷಣೆ, ಇಂಥ ಹಲವಾರು ಸಮಸ್ಯೆಗಳು ಬಸವರಸರ ತಲೆಯನ್ನು ಕೊರಿತಾ ಇದ್ದಾವೆ. ಹೀಗಾಗಿ ಸಮಾಜ ಬಹಳ ಶಿಥಿಲವಾಗಿದೆ ಎನ್ನುವಂಥ ಅರಿವು ಅವರಿಗೆ ಮೂಡಿದೆ. ಬಹಳ ಜನಕ್ಕೆ ಇದ್ದಂಗಿರೋ ಸಿದ್ದಪ್ಪ ಅನ್ನೋ ಹಾಗೆ ವ್ಯವಸ್ಥೆಯಲ್ಲಿ ಒಂದಾಗಿ ಹೋಗ್ಬಿಡಬೇಕು, ಆ ವ್ಯವಸ್ಥೆಗೆ ಅನುಗುಣವಾಗಿ ಬದುಕ್ಬಿಡಬೇಕು ಅನ್ನುವಂಥ ಮನೋಭಾವವೇ ಬಹಳ. ಆದರೆ ವ್ಯವಸ್ಥೆಯಲ್ಲಿ ತಪ್ಪು ಇದ್ದಾಗ ಅದನ್ನು ಪ್ರತಿಭಟಿಸಬೇಕು
ಅನ್ನುವಂಥ ತಿಳುವಳಿಕೆ ಭಾಳ ಜನಕ್ಕಿರಲ್ಲ. ಮತ್ತು ವ್ಯವಸ್ಥೆಯಲ್ಲಿ ಏನು ದೋಷ ಇದೆ ಎನ್ನುವ ಅರಿವು ಕೂಡ ಭಾಳ ಜನಕ್ಕೆ ಇರೋದಿಲ್ಲ. ಆದರೆ ಬಸವಣ್ಣನವರಲ್ಲಿ ಅದ್ಭುತವಾದಂಥ ಚಿಂತನ ಶಕ್ತಿ ಇತ್ತು. ಸಮಾಜ ಸಂಪೂರ್ಣ ಶಿಥಿಲವಾಗಿದೆ ಎನ್ನುವ ಅರಿವು ಇತ್ತು. ಇದನ್ನು ಪುನರುತ್ಥಾನ ಮಾಡಬೇಕು ಅನ್ನುವಂಥ ಆಸೆಯೂ ಕೂಡ ಅವರಿಗೆ ಅದಮ್ಯವಾಗಿತ್ತು. ಮತ್ತು ಅವರಲ್ಲಿ ಮಾಡುವಂತಹ ಒಂದು ಕರ್ತೃತ್ವ ಶಕ್ತಿಯೂ ಕೂಡ ಇದೆ. ಹೀಗಾಗಿ ಸಮಾಜದಲ್ಲಿ 4 ಪ್ರಕಾರದ ಜನಗಳನ್ನು ನಾವು ಗುರುತಿಸ್ಬೋದು. ಒಂದು, ಸಮಾಜದ ಲೋಪದೋಷಗಳನ್ನು ಅರಿಯದೇ ಇರುವಂತಹ ತಟಸ್ಥರು. ಇನ್ನು ಕೆಲವರು ಸಮಾಜದ ಲೋಪದೋಷಗಳನ್ನು ಅರಿತರೂ ಕೂಡ ಏನೂ ಮಾಡದೆ ನಿಸ್ಸಹಾಯಕರಾಗಿರುವವರು. ಇನ್ನೊಂದು ಜನ ಅವರು ಪ್ರತಿಭಟಿಸ್ತಾರೆ, ಆದರೆ ಪರಿಹಾರ ಕೊಡಬೇಕು ಅನ್ನುವಂಥ ಆಲೋಚನೆ ಅವರಿಗೆ ಬರ್ತಾ ಇಲ್ಲ. ಉದಾಹರಣೆಗೆ ಪೆರಿಯಾರ್ ರಾಮಸ್ವಾಮಿ ನಾಯಕರವ್ರನ್ನ ನಾವು ನೋಡಿದಾಗ ಅವರು ತಮಿಳುನಾಡಿನಲ್ಲಿ ದ್ರವಿಡ ಕಳಗಂ ಅನ್ನುವಂಥ ಒಂದು ಸೈದ್ಧಾಂತಿಕ ಪಕ್ಷವನ್ನು ಕಟ್ಟಿ ಭಾಳ ದೊಡ್ಡ ಕ್ರಾಂತಿಯನ್ನು ಮಾಡಿದರು. ಒಂದ್ರ ಕುಲಂ ಒಂದ್ರ ದೈವಂ ಅಂತ ಹೇಳಿ ಒಂದೇ ಕುಲ ಒಂದೇ ದೇವರು ಅಂತನ್ನುವ ಒಂದು ಸಿದ್ಧಾಂತವನ್ನು ಕೂಡ ಮಂಡಿಸಿದರು. ಆದರೆ ಇದಕ್ಕೆ ಪರಿಹಾರವಾಗಿ ಮತ್ತಾವುದನ್ನು ಕೂಡ ಕೊಡುವಂಥ ಒಂದು ಪರ್ಯಾಯ ವ್ಯವಸ್ಥೆಯನ್ನು ಅವರು ಮಾಡಲಿಲ್ಲ. ಹೀಗಾಗಿ ರಾಮಸ್ವಾಮಿ ನಾಯಕರವರು ಪ್ರಾರಂಭ ಮಾಡಿರುವಂಥ ಈ ಚಳವಳಿ ಈಗಿನ ಒಂದು ವಾತಾವರಣದಲ್ಲಿ ತಮಿಳುನಾಡಿನಲ್ಲಿ ಸಂಪೂರ್ಣವಾಗಿ ನಾಶವಾಗಿದೆ ಅಂತ ನಾವು ಹೇಳ್ಬೋದು. ಹೀಗೆ ಪ್ರತಿಭಟಿಸುವಂಥವರು ಅನೇಕರಿರ್ತಾರೆ, ಆದರೆ ಪರಿಹಾರ ಹುಡುಕ್ಲಿಕ್ಕೆ ಎಲ್ಲರಿಗೂ ಸಾಧ್ಯ ಇರೋದಿಲ್ಲ. ಬಸವಣ್ಣನವರ ಒಂದು ವ್ಯಕ್ತಿತ್ವ ಹಾಗಲ್ಲ. ಅವರಿಗೆ ಸಮಾಜದ ಲೋಪದೋಷಗಳೇನು ಅನ್ನುವಂಥ ಅರಿವು ಇತ್ತು. ಜೊತೆಗೆ ಪ್ರತಿಭಟಿಸಬೇಕು ಅನ್ನುವಂತಹ ಒಂದು ಕಳಕಳಿ ಇತ್ತು. ಪರಿಹಾರ ನೀಡುವಂಥ ಒಂದು ಸಾಮರ್ಥ್ಯವೂ ಕೂಡ ಇತ್ತು. ಇಂಥ ಒಂದು ಪ್ರಸಂಗದಲ್ಲಿ ಅವರು ಗುರುಕುಲದಲ್ಲಿ ಇನ್ನು ಅಂತಿಮ ದಿನಗಳನ್ನು ಕಳೆಯುವಂಥ ಒಂದು ಸಮಯ. ಒಂದು ದಿನ ನದಿ ದಂಡೆ ಮೇಲೆ ಧ್ಯಾನಾಸಕ್ತರಾಗಿ ಕುಳಿತಿದ್ದಾರೆ. ಜನಗಳು ಬಂದು ಯಾಂತ್ರಿಕವಾಗಿ ನೀರನ್ನು ಮುಳುಗೋದು, ಅಲ್ಲೇ ಹತ್ತಿರದಲ್ಲಿ ಇದ್ದಂಥ ಬಿಲ್ಪತ್ರೆ ಮರವನ್ನು, ಬನ್ನಿ ಮರವನ್ನು, ತುಳಸಿ ಗಿಡವನ್ನು ಸುತ್ತೋದು ಮಾಡ್ತಾ ಇರ್ತಾರೆ. ಇದನ್ನೆಲ್ಲವನ್ನು ಬಸವಣ್ಣನವರು ಗಮನಿಸ್ಬಿಟ್ಟು ಹೇಳ್ತಾ ಇದ್ದಾರೆ, ನೀರನ್ನು ಕಂಡಲ್ಲಿ ಮುಳುಗುವರಯ್ಯ, ಮರವ ಕಂಡಲ್ಲಿ ಸುತ್ತುವರಯ್ಯ, ಬತ್ತುವ ಜಲವ ಒಣಗುವ ಮರವ ನೆಚ್ಚಿದವರು ನಿಮ್ಮನು ಅದೆತ್ತಬಲ್ಲರಯ್ಯ ಲಿಂಗದೇವ. ನೀರ ಕಂಡಲ್ಲಿ ಮುಳುಗುವರಯ್ಯ, ನೀರನ್ನು ನೋಡಿದಟ್ಟಿಗೆ ಮುಳುಗ್ತಾರೆ. ಅದರಲ್ಲೂ ಕೂಡ ಪವಿತ್ರ ಕ್ಷೇತ್ರಗಳು ಅಂತ ಹೇಳಿ ಏನು ಕರಿತಾ ಇದ್ದಾರಲ್ಲ, ಅಲ್ಲಿರುವಂಥ ನದಿ, ಸರೋವರ, ಕೊಳ ಇಂಥವೇನಿದ್ರೂ ಕೂಡ ಆ ಕೊಳದ ನೀರು ಎಷ್ಟೇ ಕೊಳಕಾಗಿರಲಿ ಅದರೊಳಗೆ ಹೋಗಿ ಮುಳುಗಾಗ್ತಾ ಇರ್ತಾರೆ. ನಾನೊಂದು ಲೇಖನವನ್ನು ಓದಿದ್ದೆ. ಗೋಕರ್ಣದಲ್ಲಿ ಒಂದು ಸಿಹಿ ನೀರಿನ ಹೊಂಡ ಇತ್ತು. ಆ ಹೊಂಡದಲ್ಲಿ ಜನ ಬಂದು ತೀರ್ಥಕ್ಷೇತ್ರ ಅಂತೇಳಿ, ಕ್ಷೇತ್ರದ ತೀರ್ಥ ಅಂತ ಹೇಳಿ ಮುಳುಗಾಗ್ತಾ ಇದ್ರು. ಮುಳುಗಾಕಿ ಅವರಿಗೆ ಆನೆಕಾಲು ರೋಗ ಬರ್ತಾ ಇತ್ತು. ಅಲ್ಲಿ ಮುಳುಗಿದವರಿಗೆ ಆನೆಕಾಲು ರೋಗ ಬರ್ತಾ ಇತ್ತು. ನಂತರದಲ್ಲಿ ಯಾಕೆ ಇದು ಅಂತೇಳಿ ಅಧ್ಯಯನ ಮಾಡಿದಾಗ ಶತಮಾನಗಳ ಕಾಲದ ಕೊಳಕು ಅದರೊಳಗಿತ್ತು, ರೋಗಾಣುಗಳು. ನಂತರ ಎಷ್ಟೋ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಆ ಕೊಳವನ್ನು ಎಲ್ಲ ಅದರೊಳಗಿದ್ದಂಥ ಮಣ್ಣನ್ನು, ಕೊಳೆಯನ್ನು ತೆಗೆದೆಲ್ಲ ಹೊರಗೆ ಹಾಕಿ ಮತ್ತೆ ಹೊಸ ನೀರನ್ನು ಬಿಟ್ಟರು. ಆಮೇಲೆ ಕಾಯಿಲೆ ಬರೋದು ಕಡಿಮೆ ಆಯಿತು. ಅಂದರೆ ತೀರ್ಥಕ್ಷೇತ್ರದ ನೀರು ಅಂತ ತಿಳ್ಕೊಂಡು ಜನ ಆ ಕೊಳಕು ನೀರಿನಲ್ಲಿಯೇ ಮುಳುಗಾಗ್ತಾ ಇರ್ತಾರೆ. ಇವತ್ತು ಗಂಗಾ ನದಿ ಪರಿಸ್ಥಿತಿಯು ಅದೇ ಆಗಿರೋದು. ಗಂಗಾ ಭಾಳ ಪವಿತ್ರವಾದ ನದಿ ಅಂತೇಳಿ ಹಿಂದೂಗಳು ನಂಬ್ತಾರೆ. ಆದರೆ ಇವತ್ತು ಗಂಗಾ ನದಿಯಷ್ಟು ಮಲಿನವಾದ ನದಿ ಮತ್ತಾವುದೂ ಅಲ್ಲ. ನಿಜ, ಹಿಮಾಲಯದಲ್ಲಿ ಹುಟ್ಟೋ ಗಂಗೆ ಅತ್ಯಂತ ಶುದ್ಧವಾಗಿರುತ್ತೆ. ನಂತರ ಯಾವಾಗ ಅದು ಹರಿತಾ ಬಂದಂತೆ ಈ ಫ್ಯಾಕ್ಟ್ರಿಗಳ ನೀರೆಲ್ಲ, ಫ್ಯಾಕ್ಟ್ರಿಗಳಿಂದ ಬಂದುವಂಥ ತ್ಯಾಜ್ಯ ವಸ್ತುಗಳೆಲ್ಲ ಗಂಗಾ ನದಿಯನ್ನು ಸೇರ್ತಾವೋ ಅದು ಮಲಿನವಾಗ್ತಾ ಬರುತ್ತೆ. ಕಾಶಿಯಲ್ಲಿ ಅಂತೂ
ಸಿಕ್ಕಾಪಟ್ಟೆ ಮಲಿನವಾಗಿದೆ. ಯಾಕಂದರೆ ನಮ್ಮ ದೇಶದಲ್ಲಿ ಯಾವ ನಿಯಂತ್ರಣವೂ ಕೂಡ ಇಲ್ಲ, ಯಾವ ಕಾನೂನೂ ಇಲ್ಲ. ಅಲ್ಲಿ ಈ ಹರಿಶ್ಚಂದ್ರ ಘಾಟ್ನಲ್ಲಿ ಅರ್ಧ ಸುಟ್ಟಂಥ ಶವಗಳನ್ನು ಕಟ್ಟಿಗೆ ಆಸೆಗೋಸ್ಕರ ಏನು ಮಾಡ್ತಾರೆ ಅಂದರೆ ಆ ಕಟ್ಟಿಗೆಗಳನ್ನ ಎಳ್ಕೊಳ್ಳೋದು, ಅರ್ಧ ಸುಟ್ಟಿರುವಂಥ ಶವವನ್ನು ನೀರಿಗೆ ದೂಡ್ಬಿಡೋದು. ಹೀಗಾಗಿ ಶವಗಳು ಗಂಗಾ ನದಿಯಲ್ಲಿ ತೇಲ್ತಾ ಇರ್ತವಂತೆ, ಮುಳುಗೋದು ತೇಲೋದು ಮಾಡ್ತಾ ಇರ್ತವೆ. ಅಂಥದ್ರಲ್ಲಿ ಇವ್ರು ಹೋಗಿ ಪವಿತ್ರ ಸ್ನಾನ ಅಂತ ಮಾಡಿ ಬರ್ತಾ ಇರ್ತಾರೆ. ಎಂತೆಂಥ ಇವೆಲ್ಲ ಭಾಳ ಮೂಢನಂಬಿಕೆ. ಅದಕ್ಕಾಗಿ ಒಬ್ಬ ಪಾಶ್ಚಿಮಾತ್ಯ ಒಬ್ಬ ಪ್ರವಾಸಿಕ ಹೇಳ್ತಾನೆ, ಇದನ್ನು ನೋಡ್ಬಿಟ್ಟು ಪರಿಸ್ಥಿತಿಯನ್ನು, ನಾನೇನಾದ್ರು ಶ್ರೀಮಂತನಾಗಿದ್ದರೆ ನನ್ನ ಆಸ್ತಿಯನ್ನೆಲ್ಲ ಈ ಗಂಗಾ ನದಿಯನ್ನು ಸ್ವಚ್ಛ ಮಾಡಲಿಕ್ಕೆ ನಾನು ಕೊಡ್ತಾ ಇದ್ದೆ ಅಂತ ತಿಳ್ಕೊಂಡು ಒಂದು ಮಾತು ಹೇಳ್ತಾನೆ. ಅಂದರೆ ಅಷ್ಟು ನೀರು ಕೊಳೆ ಆಗಿದೆ ಅಂತ. ಅದಕ್ಕಾಗಿ ಬಸವಣ್ಣವ್ರು ಹೇಳ್ತಾರೆ, ನೀರ ಕಂಡಲ್ಲಿ ಮುಳುಗುವರಯ್ಯ, ಮರವ ಕಂಡಲ್ಲಿ ಸುತ್ತುವರಯ್ಯ. ನೀರನ್ನು ಕಂಡೇಟಿಗೆ ಮುಳುಗ್ತಾರೆ, ಮುಳುಗಿ ನಾವು ಪವಿತ್ರರಾಗ್ತೀವಿ ಅಂತ ತಿಳ್ಕೊಳ್ತಾರೆ. ಒಂದು ಗಿಡವನ್ನು ನೋಡಿದರೆ, ಬನ್ನಿ ಗಿಡನೋ ಬಿಲ್ಪತ್ರೆ ಗಿಡನೋ ತುಳಸಿ ಗಿಡನೋ ನೋಡಿದರೆ ಅದನ್ನು ಸುತ್ತಾಕ್ತಾರೆ. ಬತ್ತುವ ಜಲವ ಒಣಗುವ ಮರನ. ಬೇಸಿಗೆ ಕಾಲದಲ್ಲಿ ನದಿ ಅಥವಾ ಈ ಎಲ್ಲ ಝರಿಗಳು, ನದಿಗಳು, ಕೊಳಗಳು ಇರ್ತಾವಲ್ಲ, ಬತ್ತಿ ಹೋಗ್ತಾ ಇದ್ದಾವೆ. ಬತ್ತುವ ಜಲವ ಒಣಗುವ ಮರನ. ಆನಂತರ ಗಿಡಗಳು ಕೂಡ ಒಣಗ್ತಾ ಇದ್ದಾವೆ. ಇಂಥವನ್ನು ನಂಬಿದವರು ಶಾಶ್ವತನಾದಂಥ ಪರಮಾತ್ಮ ನಿನ್ನನ್ನು ಹೇಗೆ ತಾನೇ ಅವರು ತಿಳ್ಕೊಳ್ಳಿಕ್ಕೆ ಸಾಧ್ಯ ಅನ್ನುವಂಥ ಮಾತನ್ನು ಭಾಳ ವಿಷಾದದಿಂದ ಅಲ್ಲಿ ಹೇಳ್ತಾ ಇದ್ದಾರೆ. ಆದ್ದರಿಂದ ಯಾವುದು ಸಾಯುವುದಿಲ್ಲವೋ, ಯಾವುದು ಬತ್ತುವುದಿಲ್ಲವೋ, ಒಣಗುವುದಿಲ್ಲವೋ, ಯಾವುದು ಸ್ಥಿರವೋ, ಯಾವುದಕ್ಕೆ ಹುಟ್ಟು ಸಾವುಗಳಿಲ್ಲವೋ ಅಂತಹ ಪರಮಾತ್ಮನನ್ನು ನಂಬಬೇಕೇ ಹೊರತು ಕೇವಲ ಒಣಗುವ ನೀರು, ಒಣಗುವ ಬತ್ತುವ ಜಲ, ಒಣಗುವ ಮರ ಇವುಗಳನ್ನೇ ದೇವರು ಅಂತೇಳಿ ಪೂಜೆಯನ್ನು ಮಾಡಬಾರದು. ಮತ್ತೊಂದು ಪ್ರಸಂಗವನ್ನು ನೋಡಿ ಹೇಳ್ತಾ ಇದ್ದಾರೆ. ತೊರೆಯಮೀವ ಅಣ್ಣಗಳಿದ, ತೊರೆಯಮೀವ ಸ್ವಾಮಿಗಳಿದ, ತೊರೆಯುಂಬೋ ಪರಧನವ, ತೊರೆಯುಂಬೋ ಪರಸತ್ಯ, ಪರನಾರಿಯರ ಸಂಗವ ತೊರೆಯುಂಬೋ, ಪರಧನದ ಆಮಿಷವ ತೊರೆಯುಂಬೋ, ಇವ ತೊರೆಯದೆ ಹೋಗಿ ತೊರೆಯ ಮಿಂಗಡೆ ಬರುದರೆ ಹೋಗುವುದು ಲಿಂಗದೇವ. ನೀರಿನಲ್ಲಿ ಮುಳುಗಿ ಈವರೆಗೆ ಮಾಡಿರುವಂಥ ಪಾಪಗಳೆಲ್ಲ ಬಿಡುಗಡೆ ಆದವು ಅಂತ ಹೇಳಿ ಮತ್ತೆ ಪುನಃ ಪಾಪ ಮಾಡಲಿಕ್ಕೆ ಲೈಸೆನ್ಸನ್ನು ರಿನ್ಯೂ ಮಾಡ್ಕೊಂಡು ಬರ್ತಿರ್ತಾರೆ ಹೋಗಿ. ಇದು ನಮ್ಮ ದೇಶದಲ್ಲಿ ಬಹಳ ವಿಪರೀತವಾಗಿದೆ ಈ ನಂಬಿಕೆ. ಇದು ಬಸವಣ್ಣವರು ಇದನ್ನು ಉಗ್ರವಾಗಿ ಖಂಡಿಸ್ತಾರೆ. ಏನಪ್ಪ ಅಂದರೆ, ಮಾಡಬಾರದ ಪಾಪಗಳನ್ನು ಮಾಡಿ ಯಥೇಚ್ಛವಾಗಿ ಹಣವನ್ನು ಗಳಿಸಿ ಆ ಹಣದ ಸಹಾಯದಿಂದ ತೀರ್ಥಕ್ಷೇತ್ರಗಳಿಗೆ ಹೋಗಿ ತೀರ್ಥ ಸ್ನಾನವನ್ನು ಮಾಡಿ ಈವರೆಗೆ ಮಾಡಿರುವಂಥ ಪಾಪಗಳನ್ನೆಲ್ಲ ಬಿಡುಗಡೆ ಮಾಡಿಕೊಂಡಾಯಿತು, ಪುನಃ ಪಾಪ ಮಾಡಲಿಕ್ಕೆ ಲೈಸೆನ್ಸನ್ನು ರಿನ್ಯೂ ಮಾಡ್ಕೊಂಡು ಬರ್ತಾ ಇರ್ತಾರೆ. ಇದೆಷ್ಟು ತಪ್ಪು ಕಲ್ಪನೆ. ನೀರಲ್ಲಿ ಮುಳುಗಾಕಿದ ಮಾತ್ರಕ್ಕೆ ಒಬ್ಬ ವ್ಯಕ್ತಿಗೆ ಪಾಪಗಳಿಂದ ಬಿಡುಗಡೆ ಆಗಲಿಕ್ಕೆ ಸಾಧ್ಯವೇ? ಅದಕ್ಕೋಸ್ಕರನೇ ಸರ್ವಜ್ಞ ಕವಿ ಹೇಳ್ತಾನೆ, ಮೀಪರೆ ಪೋಪರೆ ಪಾಪವೇನದು ಕೆಸರೆ, ಮೀಪರೆ ಮೈಯ ಮಲಪೋಪುದ ಪಾಪ ಲೇಪವಾಗಿಪ್ಪು ಸರ್ವಜ್ಞ. ಮೀಪರೆ ಪೋಪರೆ, ಸ್ನಾನ ಮಾಡಿದರೆ ಹೋಗುವುದಕ್ಕೆ ಅದೇನು ಕೆಸರ? ಪಾಪ ಅನ್ನೋದೇನು ಮೈಗೆ ಅಂಟಿಕೊಂಡಿರುವ ಭೌತಿಕವಾದ ಕೆಸರ. ಮೀಪರೆ ಮಲಪೋಪುದು, ನೀವು ಸ್ನಾನ ಮಾಡಿದರೆ ಮೈಯ ಕೊಳೆ ಹೋಗಿ ಸ್ವಚ್ಛ ಆಗ್ತದೆ. ಪಾಪ ಲೇಪವಾಗಿಕ್ಕು ಸರ್ವಜ್ಞ. ಪಾಪ ಅನ್ನುವುದು ನಿರಾಕಾರವಾದಂಥದ್ದು ಒಂದು ಗುಣ ಅಂದಾಗ ಅದು ಸ್ನಾನದಿಂದ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಇಲ್ಲಿ ನಾವು ತಿಳಿದುಕೊಳ್ಳೋಣ, ಸ್ವಚ್ಛತೆ ಬೇರೆ, ಶುದ್ಧತೆ ಬೇರೆ, ದಿವ್ಯತೆ ಬೇರೆ. ಸರಿಗ ಅರ್ಥ ಮಾಡ್ಕೊಳ್ಳಿ. ಸ್ವಚ್ಛತೆ ಬೇರೆ, ಶುದ್ಧತೆ ಬೇರೆ, ದಿವ್ಯತೆ ಬೇರೆ. ಸ್ವಚ್ಛತೆ ಅಂದರೆ ಕ್ಲೀನ್ಲಿನೆಸ್, ಶುದ್ಧತೆ ಅಂದರೆ ಪ್ಯೂರಿಟಿ, ಆಮೇಲೆ ದಿವ್ಯತೆ ಅಂದರೆ ಡಿವಿನಿಟಿ. ಇವು ಮೂರಕ್ಕೂ ಭಾಳ ವ್ಯತ್ಯಾಸ ಇದೆ. ಹೇಗಪ್ಪ? ಈಗ ಶರೀರ ಸ್ವಚ್ಛ ಆಗಬೇಕು. ಹೇಗಾಗುತ್ತೆ? ಸ್ನಾನದಿಂದ ಸ್ವಚ್ಛ ಆಗುತ್ತೆ. ನಮ್ಮ ಮಾತು, ನಾಲಿಗೆ ಸ್ವಚ್ಛ ಆಗಬೇಕು. ನಾಲಿಗೆ ಹೇಗೆ ಸ್ವಚ್ಛ ಆಗುತ್ತೆ? ಪೇಸ್ಟು ಬ್ರಷು ಹಾಕಿ ಬ್ರಷ್ನಿಂದ ಉಜ್ಜೋದ್ರಿಂದ ನಮ್ಮ ನಾಲಿಗೆ ಮತ್ತು ಹಲ್ಲು ಸ್ವಚ್ಛ ಆಗ್ತಾ ಇದ್ದಾವೆ. ಈ ನಾಲಿಗೆ ಶುದ್ಧವಾಗೋದು ಯಾವುದರಿಂದ? ಉತ್ತಮವಾದ ಮಾತುಗಳನ್ನು ಆಡುವುದರಿಂದ ನಾಲಿಗೆ ಶುದ್ಧವಾಗ್ತಾ ಇದೆ. ಇದು ದಿವ್ಯವಾಗುವುದು ಯಾವುದರಿಂದ? ಮಂತ್ರ ಜಪವನ್ನು ಮಾಡುವುದರಿಂದ ಅದು ದಿವ್ಯವಾಗ್ತಾ ಇದೆ. ಅದೇ ರೀತಿ ಶರೀರ ಅನ್ನುವಂಥದ್ದು ಸ್ವಚ್ಛವಾಗುವುದು ಯಾವುದರಿಂದ? ಸ್ನಾನದಿಂದ, ನೀರಿನಿಂದ ಸ್ವಚ್ಛವಾಗ್ತದೆ.
ಶುದ್ಧವಾಗುವುದು ಯಾವುದರಿಂದ? ಕಾಯಕದಿಂದ, ದುಡಿಮೆಯಿಂದ ಇದು ಶುದ್ಧವಾಗ್ತದೆ. ದುಡಿಮೆ ಮಾಡಿದಾಗ ಮೈಯಲ್ಲಿ ಬೆವರು ಬರುತ್ತೆ, ಬೆವರಿನ ಹನಿಗಳು ಬರ್ತವೆ. ಬೆವರಿನ ಹನಿಗಳು ಬಂದರೂ ಕೂಡ ಮನುಷ್ಯ ಪಾಪ ಮಾಡ್ದಂಗೆ ಆಗಲ್ಲ, ಇನ್ನೂ ಪುಣ್ಯ ಮಾಡ್ದಂಗೆ ಆಗುತ್ತೆ. ಪುಣ್ಯ ಮಾಡಿ ಅದರ ಪ್ರತಿಫಲವಾಗಿ ಅವನು ಶುದ್ಧವಾಗ್ತಾ ಇದ್ದಾನೆ. ಆಮೇಲೆ ಇದೇ ಶರೀರ ಯಾವಾಗ ಪೂಜಾದಿ ಕ್ರಿಯೆಗಳನ್ನು ಮಾಡ್ತಾನೋ ಆವಾಗ ಅದು ಶುದ್ಧವಾಗಲಿಕ್ಕೆ ಸಾಧ್ಯ. ಹೀಗೆ ಸ್ವಚ್ಛತೆ, ಶುದ್ಧತೆ ಮತ್ತು ದಿವ್ಯತೆ ಇವುಗಳನ್ನು ಮೂರನ್ನು ಕೂಡ ಸಂಪಾದನೆ ಮಾಡಿಕೊಳ್ಬೇಕಾದ್ದು ಭಾಳ ಅಗತ್ಯ ಇದೆ. ಅದೇ ರೀತಿಯಲ್ಲಿ ಮಾತು, ಮನಸ್ಸು. ಮನಸ್ಸು ಹೇಗಪ್ಪ ಸ್ವಚ್ಛವಾಗ್ತದೆ? ಮನಸ್ಸು ಸ್ವಚ್ಛವಾಗಲಿಕ್ಕೆ ಅದು ಭೌತಿಕವಾದ ವಸ್ತು ಅಲ್ಲ, ಕೈಗೆ ಸಿಕ್ಕುವಂಥದ್ದಲ್ಲ. ಅದು ಹೇಗೆ ಶುದ್ಧವಾಗ್ತಾ ಇದೆ ಅಂದರೆ ಒಳ್ಳೆಯ ವಿಚಾರಗಳನ್ನು ಮಾಡೋದರಿಂದ, ಒಳ್ಳೆಯ ಆಲೋಚನೆಗಳನ್ನು ಮಾಡೋದರಿಂದ ಮನಸ್ಸು ಶುದ್ಧವಾಗ್ತದೆ. ಹೇಗೆ ದಿವ್ಯವಾಗ್ತದೆ? ಮಂತ್ರ ಜಪವನ್ನು ಮಾಡೋದರಿಂದ ಮನಸ್ಸು ದಿವ್ಯವಾಗ್ತಾ ಇದೆ. ಹೀಗೆ ಸ್ವಚ್ಛತೆ, ಶುದ್ಧತೆ, ದಿವ್ಯತೆ ಮೂರನ್ನು ಕೂಡ ನಾವು ಅಳವಡಿಸ್ಕೊಳ್ಬೇಕಾದ್ದು ಭಾಳ ಅಗತ್ಯ. ಇಲ್ಲದೇ ಇದ್ದರೆ ಮೂಢಾಚರಣೆಯೂ ಕೂಡ ಒಂದು ಮಾಯೆಯೇ ಆಗುತ್ತೆ. ಅತ್ಯಂತ ಮೂಢಾಚರಣೆಯನ್ನು ಒಬ್ಬ ಮನುಷ್ಯ ಮಾಡೋದ್ರಿಂದ ಅದು ಏನೂ ಪ್ರಯೋಜನ ಆಗಲ್ಲ, ಯಾವುದೇ ಪ್ರತಿಫಲವನ್ನು ಕೂಡ ಅದು ಕೊಡೋದಿಲ್ಲ. ಅದಕ್ಕೋಸ್ಕರ ಒಂದು ಕಡೆಯಲ್ಲಿ ಚನ್ನಬಸವಣ್ಣವ್ರು ಹೇಳ್ತಾರೆ, ಶೀಲವಂತನ ಭಕ್ತಿ ಶಂಕೆಯಲ್ಲಿ ಹೋಯಿತು. ಶೀಲವಂತನ ಭಕ್ತಿ ಶಂಕೆಯಲ್ಲಿ ಹೋಯಿತು. ಕೆಲವರು ಬಹಳ ಮಡಿ ಮಾಡ್ತಾ ಇರ್ತಾರೆ, ಅದನ್ನು ಮುಟ್ಕೊಂಡು ಮೇಲ್ಗೆ ಆಯಿತು, ಇದನ್ನು ಮುಟ್ಕೊಂಡು ಮೇಲ್ಗೆ ಆಯಿತು ಅನ್ನೋದು, ಮತ್ತೆ ತೊಳಿತಾನೇ ಇರೋದು, ಏನು ಕಿಟಕಿ ತೊಳೆಯೋದು, ಬಾಗಿಲು ತೊಳೆಯೋದು, ಮುಟ್ಟಿದ ಬೋಲ್ಟ್ ತೊಳೆಯೋದು, ಪ್ರತಿಯೊಂದು ವಸ್ತುವನ್ನು ಏನೋ ಒಂದು ಭ್ರಾಂತಿ ಅವರಿಗೆ. ಇದಕ್ಕೇನು ಹೇಳ್ತಾರೆ ಅಂದರೆ ಶೀಲವಂತ ಅಂತ ಇವನಿಗೆ ಹೇಳೋದು. ಇಂಥ ಶೀಲವಂತರ ಭಕ್ತಿ ಶಂಕೆಯಲ್ಲಿ ಹೋಯಿತು, ಬರೀ ಸಂಶಯದಲ್ಲಿಯೇ ಹೋಗ್ಬಿಡ್ತಾ ಇದೆ. ಅದಕ್ಕಾಗಿ ಪೂಜೆಯ ಆನಂದ ಅವರಿಗೆ ಪ್ರಾಪ್ತಿಯಾಗೋದಿಲ್ಲ. ಅದಕ್ಕಾಗಿ ಅತಿ ಮೂಢಾಚರಣೆಯೂ ಕೂಡ ಒಂದು ಮಾಯೆ ಅನ್ನುವಂಥ ಮಾತನ್ನು ನಾವು ತಿಳಿದುಕೊಳ್ಳೋಣ. ಕೆಲವರು ಸ್ವಾಮಿಗಳು ನಮಗೆ ಬಾವಿ ನೀರೇ ಬೇಕು ಅಂತಾರೆ. ಹೌದು, ಅವ್ರ ಊರಲ್ಲೇನೋ ಅವ್ರಿಗೆ ಬಾವಿ ನೀರು ಸಿಗುತ್ತಪ್ಪ. ಬೆಂಗಳೂರಂಥ ಪಟ್ಟಣಕ್ಕೆ ಬಂದಾಗ ಬಾವಿ ನೀರು ಎಲ್ಲಿಂದ ತರಬೇಕು? ಇಲ್ಲಿ ಬಾವಿಗಳೆಲ್ಲ ಮುಚ್ಚಿಬಿಟ್ಟಿದ್ದಾರೆ ಅಂದಾಗ ಇಲ್ಲಿ ಬರ್ಲಿಕ್ಕೆ ಅವ್ರಿಗೆ ಅವಕಾಶ ಇಲ್ವೇ? ಹಂಗಾರೆ ಧರ್ಮ ಪ್ರಚಾರ ಮಾಡೋದು ಸ್ವಾಮಿಗಳ ಗುರಿ, ಭಕ್ತರ ಮನೆಗಳಿಗೆ ಹೋಗಿ ಉದ್ಧಾರ ಮಾಡೋದು ಸ್ವಾಮಿಗಳ ಗುರಿ. ಬೆಂಗಳೂರಿನಲ್ಲಿ ಬಾವಿ ಇಲ್ಲ ಅಂತೇಳಿ ಬೆಂಗಳೂರಿಗೆ ಬರೋದು ಬಿಡೋಕ್ಕಾಗುತ್ತೆ ಅಂದಾಗ ಇಂಥ ಒಣ ನೇಮಗಳನ್ನು ಇಟ್ಟುಕೊಂಡ್ರೆ ಏನು ಪ್ರಯೋಜನ ಆಗಲ್ಲ. ಇವೆಲ್ಲವೂ ಕೂಡ ಒಂದು ಮಾಯೆ ಅನ್ನೋದನ್ನು ನೋಡ್ತೀವಿ. ಅದೇ ರೀತಿ ಆಡಂಬರದ ಪೂಜೆಯೂ ಕೂಡ ಒಂದು ಮಾಯೆಯೇ. ಒಂದು ಶರಣರಲ್ಲಿ ಉದಾಹರಣೆ ಬರ್ತದೆ, ಸಕಲೇಶ ಮಾದರಸ. ಆತ ಮೊದಲು ಒಬ್ಬ ಸಾಮಂತ ರಾಜ, ಮುಂದೆ ವೈರಾಗ್ಯ ಬಂತು. ವೈರಾಗ್ಯ ಬಂದು ಅವನು ಶರಣನಾದ, ಯೋಗಿಯಾದ. ಸ್ವಾಮಿ ಆದರೂ ಕೂಡ ಹಿಂದಿನ ಆಡಂಬರವನ್ನು ಬಿಟ್ಟಿರಲಿಲ್ಲ. ಕೆಲವರು 1,00,000 ದೀಪಗಳನ್ನು ಹಚ್ಕೊಂಡು ಪೂಜೆ ಮಾಡೋದು, 1000 ತುಪ್ಪದ ಬತ್ತಿಗಳನ್ನು ಹಚ್ಕೊಂಡು ಪೂಜೆ ಮಾಡೋದು, ಇಂಥ ವೈಭವದ ಪೂಜೆಯನ್ನು ಮಾಡ್ತಾರೆ. ಅದು ಏನೋ ಅರ್ಥರಹಿತವಾದದ್ದು. ಆಗ ಒಬ್ಬ ಬಡವ ಸಕಲೇಶ ಮಾದರಸರನ್ನ ಪೂಜೆಗೆ ಅಂತ ಆಹ್ವಾನಿಸ್ತಾ ಇದ್ದಾನೆ. ಅವರದ್ದು ಭಾಳ ವೈಭವದ ಪೂಜೆ, 1000 ತುಪ್ಪದ ದೀಪಗಳನ್ನು ಹಚ್ಚಬೇಕು, 101 ಕೊಡಗಳ ಅಭಿಷೇಕವನ್ನು ಮಾಡಬೇಕು. ಈ ರೀತಿಯಾದಂಥ ವೈಭವದ ಪೂಜೆಯನ್ನು ಮಾಡ್ತಾ ಕೂತ್ಕೊಳ್ತಾರೆ. ಅವನ ಬಡವನ ಗುಡಿಸಲಿನಲ್ಲಿ ಪೂಜೆಯನ್ನು ಮಾಡ್ಕೊಳ್ತಾ ಕೂತ್ಕೊಳ್ತಾರೆ. ಅವರು ಹಿಡ್ಕೊಂಡಂಥ ಇಷ್ಟಲಿಂಗದಲ್ಲಿ ಒಂದು ಚಿಕ್ಕ ಹುಡುಗಿಯ ಆಕ್ರಂದನ ಕೇಳಿ ಬರ್ತಾ ಇದೆ. ಏನಿದು ಆಕ್ರಂದನ ಅಂತ ಹೇಳಿ ಆ ಮನೆ ಮಾಲೀಕನನ್ನು ಕರೆದು ಕೇಳ್ತಾ ಇದ್ದಾರೆ. ಏನಪ್ಪ, ಇಷ್ಟಲಿಂಗದಲ್ಲಿ ಒಂದು ಚಿಕ್ಕ ಹುಡುಗಿಯ ಆಕ್ರಂದನ ಕೇಳಿ ಬರ್ತಾ ಇದೆ, ಇದು ಏನು ಅಂತ ನನಗೆ ಅರ್ಥವಾಗ್ತಾ ಇಲ್ಲ. ಆಗ ಅವನು ಹೇಳ್ತಾನೆ, ಸ್ವಾಮಿ, ನಿಮ್ಮ ಪೂಜೆಯನ್ನು ನಮ್ಮ ಮನೆಯಲ್ಲಿ ಏರ್ಪಡಿಸಬೇಕು ಅಂತೇಳಿ ನನಗೆ ತುಂಬ ಆಸೆ. ಅದಕ್ಕಾಗಿ ಕೇಳಿದಾಗ ನೀವು 10,000 ವರಗಳ ಖರ್ಚು ಬರುತ್ತೆ ಅಂತ ನೀವು ಹೇಳಿದ್ರಿ. ಆದರೂ ಕೂಡ ನಾನು ಹೇಗಾದರೂ ಮಾಡಿ ಈ ಪೂಜೆಯನ್ನು ಮಾಡಿಸಬೇಕು ಅಂತ ತಿಳ್ಕೊಂಡು ನನ್ನ ಮಗಳನ್ನು ಕರ್ಕೊಂಡೋಗಿ ಒಬ್ಬರ ಮನೆಯಲ್ಲಿ ಕೆಲಸಕ್ಕಿಟ್ಟು
ದುಡ್ಡನ್ನು ತೆಗೆದುಕೊಂಡು ಬಂದು ನಾನು ನಿಮ್ಮ ಪೂಜೆಗೆ ವ್ಯವಸ್ಥೆ ಮಾಡಿದ್ದೇನೆ. ನನ್ನ ಮಗಳು ಅವ್ರ ಮನೆಯಲ್ಲಿ ಹೋಗಿ ಊಳಿಗಕ್ಕಿದ್ದಾಳೆ ಅಂದಾಗ ಸಕಲೇಶ ಮಾದರಸರಿಗೆ ಪಶ್ಚಾತ್ತಾಪ ಆಗ್ತದೆ. ನಮ್ಮ ಪೂಜೆಯಿಂದ ಒಂದು ಜೀವಕ್ಕೆ ಎಂಥ ಒಂದು ನೋವು ಉಂಟಾಯ್ತಲ್ಲ ಅಂತ ಹೇಳಿ, ಇಲ್ಲಪ್ಪ ನಿನ್ನ ಮಗಳನ್ನು ಬಿಡಿಸ್ಕೊಂಡು ಬಾ, ಹೋಗು ದುಡ್ಡು ತೊಗೊಂಡೋಗು, ನಿನ್ನ ಮಗಳನ್ನು ಬಿಡಿಸ್ಕೊಂಡು ಬಾ, ನನಗಿವತ್ತು ನಿಜವಾಗ್ಲೂ ಬುದ್ಧಿ ಬಂತು, ದೇವರಿಗೆ ಇಂಥ ಆಡಂಬರದ ಪೂಜೆ ಬೇಕಾಗಿಲ್ಲ, ಆದರೆ ಆತ್ಮಾನಂದದಿಂದ ಮಾಡುವಂಥ ಪೂಜೆ ಬೇಕಾಗಿದೆ ಅಂತ. ಆದ್ದರಿಂದ ಅತಿ ಮೂಢಾಚರಣೆಯಾಗಲಿ ಆಡಂಬರವಾಗಲಿ ಒಂದು ಮಾಯೆಯೇ. ಇನ್ನು ಕೆಲವರು ತುಂಬ ಒಣ ನಿಯಮಗಳನ್ನು ಇಟ್ಕೊಳ್ತಾರೆ. ಏನಪ್ಪ, ಒಂದು ಸಲ ಒಬ್ಬ ಸ್ವಾಮಿಗಳು 8 ಏಣಿನ ವಿಭೂತಿನೇ ಬೇಕು ಅಂತ, 8 ಏಣಿರೋ ಅಂಥ ವಿಭೂತಿಯೇ ಬೇಕು. ನೋಡಿ ಎಷ್ಟು ಅಜ್ಞಾನ ಇದು. ವಿಭೂತಿ ಆದರೆ ಆಯ್ತಪ್ಪ, ಅದು ಗುಂಡಾಗಿದ್ರೇನು, ಚೌಕಾಗಿದ್ರೇನು, 8 ಏಣಿದ್ರೇನು, ಹೇಗಿದ್ರೇನಂತೆ. ಆದರೆ ಅದನ್ನೇ ಒಂದು ಭ್ರಾಂತಿಯಾಗಿ ಇಟ್ಕೊಳ್ಳೋದು, ಇದಕ್ಕೂ ಕೂಡ ಒಂದು ಭಾಳ ಒಳ್ಳೆಯ ದೃಷ್ಟಾಂತ ಕಥೆ ಬರುತ್ತೆ ಕೇಳಿ. ಹೀಗೆ ಒಂದು ಗಂಗಾ ನದಿಯ ದಂಡೆ ಇತ್ತು. ಆ ಗಂಗಾ ನದಿ ದಂಡೆ ಮೇಲೆ ಅಲ್ಲಲ್ಲೇ ಬಂಡೆ ಕಲ್ಲುಗಳಿದ್ವು. ಒಬ್ಬ ಸಾಧು ಸದಾ ಕಾಲ ಹೋಗಿ ಭಿಕ್ಷೆ ತೆಗೆದುಕೊಂಡು ಬರ್ತಿದ್ದ. ಬಂದು ಒಂದು ವಿಶಿಷ್ಟ ಬಂಡೆ ಮೇಲೆ ಕೂತ್ಕೊಂಡು ಅವನು ಊಟ ಮಾಡ್ತಾ ಇದ್ದ. ಅವನು ಜೊತೆಗೆ ಒಂದು ತಟ್ಟೆಯನ್ನು ಅದೆಲ್ಲ ಇಟ್ಕೊಂಡ್ರೆ ಅದು ಕೂಡ ಒಂದು ಉಪಾಧಿ ಆಗ್ತದೆ, ಅದು ಕೂಡ ಒಂದು ಮಾಯೆ ಆಗುತ್ತೆ ಅಂತ ತಿಳ್ಕೊಂಡು ಒಂದು ತಟ್ಟೆಯನ್ನು ಕೂಡ ಇಟ್ಕೊಂಡಿರಲಿಲ್ಲ. ಬಂಡೆ ಮೇಲೇ ಭಿಕ್ಷೆ ಬೇಡಿ ತಂದಿದ್ದನ್ನು ಹಾಕ್ಕೊಂಡು ಅವನು ಊಟ ಮಾಡ್ತಾ ಇದ್ದ. ಒಂದು ದಿವಸ ಏನಾಯಿತು ಅಂದರೆ, ಇವನು ಭಿಕ್ಷೆ ತಗೊಂಡು ಬರೋದ್ರೊಳಗಾಗಿ ಇನ್ನೊಬ್ಬ ಸಾಧು ಬಂದು ಆ ಬಂಡೆ ಮೇಲೆ ಕೂತ್ಕೊಂಡಿದ್ದ. ಆಗ ಈ ಹಳೆಯ ಸಾಧು ಬಂದ. ಅವನಂದ, ಏನಯ್ಯ ನನ್ನ ಕಲ್ಲಿನ ಮೇಲೆ ಕೂತ್ಕೊಂಡು ನೀನು ಊಟ ಮಾಡ್ತಾ ಇದ್ದೀಯಲ್ಲ ಅಂತಂದ. ಅವನಿಗೆ ಆಶ್ಚರ್ಯ ಆಯಿತು, ಇದೇನಪ್ಪ ಇದು, ಗಂಗಾ ನದಿ ದಂಡೆಯಲ್ಲಿರುವಂಥ ಕಲ್ಲು, ನನ್ನ ಕಲ್ಲು ನಿನ್ನ ಕಲ್ಲು ಅನ್ನೋದೇನಿದು ಅಂದಾಗ, ಇಲ್ಲ ಇದೇ ಕಲ್ಲಿನ ಮೇಲೆ ನಾನು 10 ವರ್ಷಗಳಿಂದಲೂ ಕೂಡ ಊಟ ಮಾಡ್ತಾ ಬಂದಿದ್ದೇನೆ, ಆದ್ದರಿಂದ ಇದು ನನ್ನದು ಅಂದ. ಆಗ ಅವನಂದ, ಅಲ್ಲಯ್ಯ ನೀನು ಎಲ್ಲವನ್ನ ಬಿಟ್ಟು ಕಲ್ಲನ್ನು ಕಟ್ಕೊಂಡಿಯಲ್ಲಯ್ಯ, ಎಂತವನಿದೆಯಾ, ಎಲ್ಲವನ್ನ ಬಿಟ್ಟು ತಟ್ಟೆನೂ ಬೇಡ, ಲೋಟನೂ ಬೇಡ, ಏನೂ ಬೇಡ ಅಂಥೇಳಿ ಇಂಥ ದೊಡ್ಡ ಬಂಡೆಯನ್ನು ಕಟ್ಕೊಂಡಿದೆಯಲ್ಲ, ಎಂಥ ಉಪಾಧಿ ಇರಬೇಕಿದು ಅಂದ. ಹಾಗೆ ಯಾವುದ್ರ ಬಗ್ಗೆಯೂ ಕೂಡ ಅತಿಯಾದಂಥ ಮೋಹ ಅನ್ನೋದು ಮೂಢತ್ವಕ್ಕೆ ಕರ್ಕೊಂಡೋಗ್ತಾ ಇದೆ. ಅದಕ್ಕಾಗಿ ಶರಣರು ಹೇಳ್ತಾ ಇದ್ದಾರೆ, ಗುರು ಬಸವಣ್ಣವರು ಹೇಳ್ತಾ ಇದ್ದಾರೆ, ಮರಣ ಹೂವ ಕೊಯ್ದು ಮರಕ್ಕೇರಿಸಿ, ನದಿಯ ಉದಕವ ನದಿಗೆ ಅರ್ಪಿತವ ಮಾಡಿ, ಕರುವ ನಗಲಿಸಿ ತಾಯ ಮರುಗಿಸಿ, ಮೊಳೆವಾಲ ಕರೆದುಣಬೇಡವೋ, ಲಿಂಗ ದೇವ ಮಾಡಿದ ಮಾಯೆ ಹಲವರ ಬಾಯ ಟೊಣೆದೇ ಹೋಯಿತು. ಮನುಷ್ಯ ಏನು ಮಾಡ್ತಾನೆ, ಗಿಡದ ಹೂವನ್ನು ತೆಗೆದುಕೊಂಡು ಆ ಗಿಡಕ್ಕೇನೆ ಮತ್ತೆ ಏರಿಸ್ತಾನೆ, ಪೂಜೆ ಮಾಡ್ತಾನೆ. ಗಿಡ ಪೂಜೆ ಮಾಡೋರು ಗಂಗಾ ನದಿಯ ನೀರನ್ನು ತೆಗೆದುಕೊಂಡು ಪುನಃ ಗಂಗೆಗೆ ಸಿಂಪಡಿಸಿಬಿಟ್ಟು ಪೂಜೆಯನ್ನು ಮಾಡ್ತಾ ಇರ್ತಾನೆ. ಈ ಕರುವನ್ನು ಒತ್ತಾಯಪೂರ್ವಕವಾಗಿ ಅಗಲಿಸಿ ಹಸುವನ ಕೆಚ್ಚಲನ್ನು ಹಿಂಡಿ ಹಾಲನ್ನು ತೆಗಿತಾ ಇದ್ದಾನೆ. ಇದೆಲ್ಲವೂ ಕೂಡ ಒಂದು ರೀತಿಯಲ್ಲಿ ಮಾಯೆಯೇ. ಆ ಕರು ಕುಡಿಯಬೇಕಾದ ಹಾಲನ್ನು ಕರುವಿಗೆ ಎಷ್ಟು ಬಿಡಬೇಕು ಅಷ್ಟನ್ನು ಬಿಡದೆ ಪೂರ್ತಿ ಬಿಡಬೇಕು ಅಂತೇನಿಲ್ಲ. ಮತ್ತು ಒಂದು ಹಸು ಕೊಡೋ ಹಾಲನ್ನೆಲ್ಲವನ್ನು ಕರು ಕುಡಿದ್ರೆ ಅದು ಉಳಿಯೋದೂ ಇಲ್ಲ. ಅದಕ್ಕೆ ಹೊಟ್ಟೆ ತುಂಬ ಎಷ್ಟು ಬಿಡಬೇಕು ಅಷ್ಟು ಹಾಲನ್ನು ಬಿಟ್ಟು ಉಳಿದ ಹಾಲನ್ನು ತೆಗೆದುಕೊಳ್ಬೇಕು, ಅದು ಸೃಷ್ಟಿಯ ನಿಯಮ. ಆದರೆ ಕೆಲವರು ಸ್ವಾರ್ಥಿಗಳಾಗಿ ಏನು ಮಾಡ್ತಾರೆ, ಆ ಕರುಗಳಿಗೆ ಹಾಲನ್ನೇ ಕುಡಿಸೋದಿಲ್ಲ, ಎಲ್ಲ ಹಾಲನ್ನು ಕೂಡ ತಾವೇ ತೆಗೆದುಕೊಳ್ತಾ ಇರ್ತಾರೆ. ಅದಕ್ಕಾಗಿ ಇಂಥ ಒಂದು ಭಕ್ತಿ ಏನು ಪ್ರಯೋಜನವಾಗೋದಿಲ್ಲ ಅನ್ನುವಂಥ ಮಾತನ್ನು ಮಾರ್ಮಿಕವಾಗಿ ಹೇಳ್ತಾರೆ. ಇನ್ನೊಂದು ವಚನದಲ್ಲಿ ಹೇಳ್ತಾರೆ, ತನುಮುಟ್ಟದೆ ದೂರವಾದರಯ್ಯ ಬೆಲೆವಣ್ಣಿನಂತೆ, ಸೂಳೆ ತನುಮುಟ್ಟಿ ಅಪ್ಪುವಳಲ್ಲದೆ ಮನಮುಟ್ಟಿ ಅಪ್ಪುವಳೆ, ಆಚಾರವನ್ನರಿಯದ ಅತಿ ಮರುಳುಗಳು ನಿಮ್ಮ ಸುಖವನ್ನೆತ್ತಬಲ್ಲರೋ ಲಿಂಗದೇವ. ಧರ್ಮಪತ್ನಿ ಗಂಡನ ಕಷ್ಟ ಸುಖವನ್ನು ಪ್ರತಿಯೊಂದನ್ನು ವಿಚಾರಿಸ್ತಾಳೆ. ಆತನ ಒಂದು ಸುಖದಲ್ಲಿ ಪಾಲುಗಾರಲಾದಂತೆ ಕಷ್ಟದಲ್ಲಿ ಕೂಡ ಪಾಲುಗಾರಲಾಗ್ತಾ ಇದ್ದಾಳೆ. ಆದರೆ ವೇಶ್ಯೆ ಹಾಗಲ್ಲ. ಆಕೆ ತಾತ್ಕಾಲಿಕವಾಗಿ ಸುಖವನ್ನು ನೀಡಿದರೂ ಕೂಡ ಅವನ ಕಷ್ಟ ಸುಖದಲ್ಲಿ ಪಾಲುಗಾರಲಾಗೋದಿಲ್ಲ. ಅಂದರೆ ಮಾನಸಿಕವಾಗಿ ಅವನ ಜೊತೆಗೆ ಒಂದಾಗಿರೋದಿಲ್ಲ. ಹೆಂಡತಿ ಹಾಗಲ್ಲ, ಮಾನಸಿಕವಾಗಿ ಒಂದಾಗಿರ್ತಾಳೆ. ಅದೇ ರೀತಿಯಲ್ಲಿ
ನಾವು ಕೇವಲ ಯಾಂತ್ರಿಕವಾಗಿ ಪೂಜೆಯನ್ನು ಮಾಡಿದರೆ ಸಾಲದು, ನಮ್ಮ ಮನಸ್ಸು ಪೂಜೆಯಲ್ಲಿ ತಲ್ಲೀನವಾಗಬೇಕು ಅನ್ನುವಂಥ ಮಾತನ್ನು ಭಾಳ ಮಾರ್ಮಿಕವಾಗಿ ಇಲ್ಲಿ ಗುರು ಬಸವಣ್ಣನವರು ಹೇಳ್ತಾ ಇದ್ದಾರೆ. ಈಗ ನೋಡಿ, ನಾವು ವಿಭೂತಿಯನ್ನು ಹಚ್ತೀವಿ, 3 ಎಳೆ ವಿಭೂತಿಯನ್ನು ಹಚ್ತೀವಿ. ಇದು ಹೇಗಿರುತ್ತಪ್ಪ ಅಂದರೆ ವಿಭೂತಿ ಲೈನು ಟ್ಯೂಬ್ ಲೈಟ್ ಇದ್ದಂಗೆ ಇರುತ್ತೆ. ಈಗ ಟ್ಯೂಬ್ ಲೈಟ್ನಲ್ಲಿ ವಿದ್ಯುತ್ ಹರಿದಾಗ ಮಾತ್ರ ಅದು ಬೆಳಕನ್ನು ಕೊಡ್ತಾ ಇದೆ. ಇಲ್ಲದೇ ಇದ್ದರೆ ಬರೀ ಟ್ಯೂಬ್ ಆಗಿದ್ದರೆ ಏನು ಪ್ರಯೋಜನ? ಬರೀ ಟ್ಯೂಬು ಬೆಳಕನ್ನು ಕೊಡೋದಿಲ್ಲ, ವಿದ್ಯುತ್ ಹರಿದಾಗ ಮಾತ್ರ ಬೆಳಕನ್ನು ಕೊಡುತ್ತೆ. ಅದೇ ರೀತಿ ನಾವು ಹಚ್ಚಿರುವಂಥ ವಿಭೂತಿ ಲೈನ್ಸು ಬರೀ ಟ್ಯೂಬುಗಳಾದರೆ ಸಾಲದು, ಅದರೊಳಗೆ ಜ್ಞಾನ ಅಥವಾ ಅರಿವು ಅನ್ನುವುದು ತುಂಬಲ್ಪಡಬೇಕು. ಆ ಜ್ಞಾನ ಅಥವಾ ಅರಿವು ತುಂಬಲ್ಪಟ್ಟು ಅದು ಲೈಟ್ ಆಗಬೇಕು. ಅಂದರೆ ಏನರ್ಥ? ಬೆಳಕಾಗಬೇಕು, ಬೆಳಕನ್ನು ಕೊಡಬೇಕು. ಅಂದಾಗ ಮಾತ್ರ ಅದು ನಮಗೆ ಪರಿಣಾಮವನ್ನು ಉಂಟು ಮಾಡುತ್ತೆ. ಆ ಕಾರಣಕ್ಕಾಗಿ ಅಕ್ಕ ಮಹಾದೇವಿ ಒಂದು ವಚನದಲ್ಲಿ ಭಾಳ ಚೆನ್ನಾಗಿ ಹೇಳ್ತಾ ಇದ್ದಾಳೆ. ಅಕ್ಕಿ ಇಲ್ಲದ ತುಷಕ್ಕೆ ಅಗ್ಗವಣಿಯ ನೆರೆದರೆ ಅದೆಂದಿಗೆ ಬೆಳೆದು ಫಲವಪ್ಪುದೋ. ಅಂದರೆ ಇಲ್ಲಿ ಒಂದು ಭತ್ತದ ಕಾಳಿನಲ್ಲಿ 2 ಭಾಗ ಇರುತ್ತೆ. ಒಳಗಿರೋದು ಅಕ್ಕಿ, ನಂತರ ಬರುವುದು ಅದರ ಸಿಪ್ಪೆ, ಕವಚ. ಇವೆರಡು ಒಂದಕ್ಕೊಂದು ಪೂರಕ. ಒಳಗಡೆ ಇರುವ ಅಕ್ಕಿಯಿಂದ ಆ ಭತ್ತಕ್ಕೆ ಸಾರ ಸಿಗುತ್ತೆ, ಹೊರಗಡೆ ಇರುವ ಸಿಪ್ಪೆಯಿಂದ ಒಳಗಿರುವ ಅಕ್ಕಿಗೆ ರಕ್ಷಣೆ ಸಿಕ್ಕುತ್ತೆ. ಹೀಗಾಗಿ ಭೂಮಿಯಲ್ಲಿ ಬಿತ್ತಬೇಕಾದ್ರೆ ಈ ಎರಡೂ ಸೇರಿದಂಥ ಭತ್ತವನ್ನೇ ಬಿತ್ತರೆ ಹೊರತು ಸಿಪ್ಪೆಯನ್ನು ತೆಗೆದು ಆ ಬರೀ ಆ ಅಕ್ಕಿಯನ್ನು ಯಾರೂ ಬಿತ್ತೋದಿಲ್ಲ. ಅದೇ ರೀತಿಯಲ್ಲಿ ಧರ್ಮದಲ್ಲಿ 2 ಭಾಗ ಇರುತ್ತೆ, ಒಂದು ವಿಚಾರ ಮತ್ತೊಂದು ಆಚಾರ. ಆಚಾರ ಭಾಗ ಅನ್ನುವಂಥದ್ದು ಹೊರಗಡೆ ಸಿಪ್ಪೆ ಇದ್ದಂತೆ, ವಿಚಾರ ಅನ್ನುವಂಥದ್ದು ಒಳಗಡೆ ಇರುವಂಥ ಅಕ್ಕಿ ಇದ್ದಂತೆ. ವಿಚಾರದಿಂದ ಆಚಾರಕ್ಕೆ ಬೆಲೆ, ಆಚಾರದಿಂದ ವಿಚಾರಕ್ಕೆ ರಕ್ಷಣೆ. ಆದ್ದರಿಂದ ಆಚಾರ ವಿಚಾರ 2 ಹೆಂಗಪ್ಪ ಅಂದರೆ ಒಂದು ನಾಣ್ಯದ 2 ಮುಖಗಳಿದ್ದ ಹಾಗೆ. ಇವೆರಡನ್ನೂ ಸಮತೋಲನಗೊಳಿಸ್ಕೊಂಡು ಹೋದರೆ ಮಾತ್ರ ಧರ್ಮ ಅನ್ನೋದು ಜೀವಂತವಾಗಿರುತ್ತೆ, ಇಲ್ಲದೆ ಇದ್ದರೆ ಅದು ಜೀವಂತಿಕೆಯಿಂದ ಕೂಡಿರೋದಿಲ್ಲ. ಅದಕ್ಕಾಗಿಯೇ ಒಂದು ಕಡೆಯಲ್ಲಿ ಇನ್ನೊಂದು ವಚನದಲ್ಲಿ ಗುರು ಬಸವಣ್ಣವ್ರು ಹೇಳ್ತಾರೆ, ಒಲವಿಲ್ಲದ ಪೂಜೆ ಸ್ನೇಹವಿಲ್ಲದ ಮಾಟ, ಆ ಪೂಜೆಯು ಆ ಮಾಟವು ಚಿತ್ರದ ರೂಪು ಕಾಣಿರಣ್ಣ, ಚಿತ್ರದ ಕಬ್ಬು ಕಾಣಿರಣ್ಣ, ಅಪ್ಪಿದರೆ ಸುಖವಿಲ್ಲ ಮೆಲಿದರೆ ರುಚಿ ಇಲ್ಲ, ನಿಜವಿಲ್ಲದವನ ಭಕ್ತಿ ಇಂತ ಇತ್ತು ಅಂತ ಒಂದು ಮಾತು ಹೇಳ್ತಾ ಇದ್ದಾರೆ. ಏನಂಗಂದರೆ ಒಲವಿಲ್ಲದ ಪೂಜೆ ಸ್ನೇಹವಿಲ್ಲದ ಮಾಟ. ಈಗ ಯಾರೋ ಒಬ್ಬರು ಬಂದಿರ್ತಾರೆ, ತುಂಬ ಪ್ರೀತಿ ಪಾತ್ರರಾದರೆ ಅವ್ರಿಗೆ ನೀವು ಪ್ರೀತಿಯಿಂದ ಕಾಫಿಯೋ ಟೀಯೋ ಮಾಡಿಕೊಡ್ತೀರ. ಒಂದು ವೇಳೆ ನಿಮಗೆ ಬೇಡವಾದವರಾಗಿದ್ದರು ಅಂದ್ಕೊಳ್ಳಿ, ಇನ್ನೇನು ಮಾಡೋದು, ಬಂದಿದ್ದಾರಲ್ಲ ಅನ್ನೋ ಸಂಕಟಕ್ಕೆ ತಗೊಂಡೋಗಿ ಲೋಟನ ಕುಕ್ತೀರಾ. ಅಲ್ಲಿ ನೀವು ಕುಕ್ಕೋದ್ರಲ್ಲೇ ಗೊತ್ತಾಗೋಗ್ಬಿಡುತ್ತೆ ಅವ್ರಿಗೆ ನೀವು ಎಷ್ಟು ಪ್ರೀತಿಯಿಂದ ಕಾಫಿ ಕೊಟ್ಟಿದ್ದೀರಿ ಅಂತ. ಆಗ ಅವರಿಗೆ ಕುಡಿಬೇಕಾದ್ರೆ ಮನಸ್ಸಿಗೆ ತುಂಬ ಮುಜುಗರ ಅಂತ ಅನ್ನಿಸ್ತಿರುತ್ತೆ. ಸ್ನೇಹವಿಲ್ಲದ ಮಾಟ ಅಲ್ಲಿ. ಆದರೆ ಅದೇ ರೀತಿ ಒಲವಿಲ್ಲದ ಪೂಜೆ, ಪ್ರೀತಿ ಇಲ್ಲದೆ ಯಾರೋ ಒತ್ತಾಯಕ್ಕೋ ಮಾಡುವಂಥ ಪೂಜೆ ಏನಿರುತ್ತಲ್ಲ. ಯಾಕಂದರೆ ಮನೆಯಲ್ಲಿ ಏನು ಮಾಡ್ತಾರೆ ಅಂತಂದರೆ ನೂರಾರು ದೇವರುಗಳನ್ನು ಇಟ್ಬಿಟ್ಟಿರ್ತಾರೆ ಮನೆಯಲ್ಲಿ. ಹಿತ್ತಾಳಿ ಹೂವು, ತಾಮ್ರದ ಹೂವು, ಜೊತೆಗೆ ಒಂದು 10 ಫೋಟೋಗಳು ಎಲ್ಲ. ಹುಡುಗರಿಗೆ ಪೂಜೆ ಮಾಡಿರಿ ಅಂತ ಹೇಳ್ತಾರೆ. ಅವಕ್ಕೆ ಪೂಜೆ ಮಾಡೋದ್ರೊಳಗೆ ಇಂಟ್ರೆಸ್ಟ್ ಇರೋದಿಲ್ಲ. ಅವೇನು ಮಾಡ್ತಿರ್ತವೆ, ಕಾಟಾಚಾರಕ್ಕೆ ಏನೋ ಇಷ್ಟು ಮಾಡಿಬಿಟ್ಟು ಆಗೋಯ್ತು ಪೂಜೆ ಆಗೋಯ್ತು ಅಂತ ಹೇಳ್ತಾ ಇರ್ತಾರೆ. ಪೂಜಾರಿಗಳು ಅಷ್ಟೇನೆ, ಪೂಜೆ ಮಾಡುವಾಗ ಅವ್ರಿಗೆ ಅದೊಂದು ವೃತ್ತಿಯಾಗಿ ಹೋಗಿರುತ್ತೆ. ಹೀಗಾಗಿ ಯಾಂತ್ರಿಕವಾದ ರೀತಿಯಲ್ಲಿ ಪೂಜೆ ಮಾಡ್ತಾರೆ ಹೊರತು ಹೃದಯ ತುಂಬಿ ಭಕ್ತರಂತೆ ಅವರು ಪೂಜೆ ಮಾಡೋದಿಲ್ಲ. ಅದಕ್ಕಾಗಿ ಇಲ್ಲಿ ಹೇಳ್ತಾರೆ, ಚಿತ್ರದ ರೂಪು ಕಾಣಿರಣ್ಣ, ಚಿತ್ರದ ಕಬ್ಬು ಕಾಣಿರಣ್ಣ. ಚಿತ್ರದಲ್ಲಿ ಒಂದು ಸುಂದರವಾದ ರೂಪ ಇರುತ್ತೆ ಅನ್ಕೊಳ್ಳಿ, ಆ ಚಿತ್ರದ ರೂಪವನ್ನು ಅಪ್ಪಿಕೊಳ್ಳಿಕ್ಕೆ ಹೋದ್ರೆ ಅದು ಸಂತೋಷವನ್ನು ಕೊಡುತ್ತೇನೋ ಇಲ್ಲ. ಚಿತ್ರದಲ್ಲಿರುವ ಕಬ್ಬನ್ನು ತಗೊಂಡು ಬಾಯಲ್ಲಿ ಹಾಕ್ಕೊಂಡು ಜಗಿಲಿಕ್ಕೆ ಹೋದರೆ ಕಬ್ಬಿನ ರಸವನ್ನು ಕೊಡುತ್ತೇನೋ ಇಲ್ಲ. ಅದೇ ರೀತಿ ನಿಜವಿಲ್ಲದವನ ಭಕ್ತಿಯೂ ಕೂಡ ಇಷ್ಟು ನಿಸ್ಸಾರವಾಗಿರುತ್ತೆ ಅನ್ನುವಂಥ ಮಾತನ್ನು ಹೇಳ್ತಾ ಇದ್ದಾರೆ. ಅದಕ್ಕಾಗಿಯೇ ಇನ್ನೊಂದು ವಚನದಲ್ಲಿ ಧರ್ಮಗುರು ಬಸವಣ್ಣವ್ರು ಹೇಳ್ತಾರೆ, ಹುತ್ತವ ಬಡಿದಡೆ ಹಾವು ಸಾಯಬಲ್ಲದೇನಯ್ಯ, ಹುತ್ತವ ಬಡಿದಡೆ ಹಾವು ಸಾಯಬಲ್ಲದೇನಯ್ಯ, ಅಘೋರ ತಪವ ಮಾಡಿದಡೇನು ಅಂತರಂಗ ಆತ್ಮಶುದ್ಧಿ ಇಲ್ಲದನ್ನಕ್ಕ. ಒಂದು ಹಾವಿನ ಸಲುವಾಗಿ ಹುತ್ತ ಬಡಿತಾರೆ ಅಂತ ತಿಳ್ಕೊಳ್ಳಿ.
ಹುತ್ತ ಬಡಿದ್ರೆ ಹಾವು ಸಾಯುತ್ತೇನೋ ಇಲ್ಲ, ಎಲ್ಲೋ ಒಂದು ಕಡೆ ಅದು ಮುಚ್ಚಿಟ್ಕೊಂಡಿರ್ತದೆ. ಅದೇ ರೀತಿಯಲ್ಲಿ ಅಘೋರ ತಪವ ಮಾಡಿದಡೇನು, ಈ ಶರೀರವನ್ನು ತಪಸ್ಸಿನಿಂದ ಕರಗಿಸಿ ಕೊರಗಿಸಿ ಮರುಗಿಸಿ ಬಳಲಿಸಿ ಏನೆಲ್ಲ ಮಾಡಿದ್ರೇನಂತೆ, ಒಳಗಡೆ ಅಂತರಂಗದಲ್ಲಿ ಆತ್ಮಶುದ್ಧಿ ಆಗದೇ ಇದ್ದರೆ. ಅದಕ್ಕೋಸ್ಕರ ಈ ಅಂತರಂಗ ಶುದ್ಧಿ ಎನ್ನುವಂಥದ್ದು ಬಹಳ ಮುಖ್ಯ. ಯಾಕಪ್ಪ ಅಂದರೆ ಈ ದೇಹ ಅನ್ನುವಂಥದ್ದು ದೇವಾಲಯ, ಇಲ್ಲಿರುವುದು ಆತ್ಮವೇ ಎನ್ನುವಂಥ ಚೇತನ. ಈ ಆತ್ಮಚೇತನವನ್ನು ಹೃದಯ ಅನ್ನುವಂಥ ಗರ್ಭಗುಡಿಯಲ್ಲಿ ಕುಳ್ಳಿರಿಸಬೇಕು. ಇಲ್ಲಿ ಜ್ಞಾನದ ದೀಪವನ್ನು ಹಚ್ಚಬೇಕು, ಅದಕ್ಕೆ ಭಕ್ತಿಯ ತೈಲವನ್ನು ಎರೆಯಬೇಕು, ಸದಾಚಾರದ ಬತ್ತಿಯನ್ನು ಹಾಕಬೇಕು. ಇಲ್ಲಿ ಈ ಹೃದಯ ಮಂದಿರದಲ್ಲಿ ದುರ್ಗುಣಗಳು ಅನ್ನುವಂಥ ತೊಗಲು ಬಾವಲಿಗಳು ಬಂದು ಆಶ್ರಯ ಕೊಡಲಾರದಂತೆ ನೋಡ್ಕೊಳ್ಬೇಕು, ಅಜ್ಞಾನದ ಕತ್ತಲೆ ಕವಿಯದಂತೆ ನೋಡ್ಕೊಳ್ಬೇಕು, ಸಮಾಜಕ್ಕೆ ಉಪಕಾರ ಅನ್ನುವಂಥ ಬೆಳಕನ್ನು ನಾವು ಕೊಡಬೇಕು. ಅದಕ್ಕೋಸ್ಕರ ಕೇವಲ ಹುತ್ತ ಬಡಿದಂತೆ ಯಾಂತ್ರಿಕವಾದ ಹೊರಗಡೆಯ ತಪಸ್ಸನ್ನು ಮಾಡಿದರೆ ಪ್ರಯೋಜನವಿಲ್ಲ. ಅಂತರಂಗ ಶುದ್ಧಿಯನ್ನು ಮಾಡಿಕೊಳ್ಳುವಂಥದ್ದು ಬಹಳ ಮುಖ್ಯ ಅನ್ನುವಂಥ ಮಾತನ್ನು ಇಲ್ಲಿ ನಾವು ಕಾಣ್ತೇವೆ. ಅದಕ್ಕಾಗಿ ಸರ್ವಜ್ಞ ಒಂದು ಕಡೆಯಲ್ಲಿ ಹೇಳ್ತಾನೆ, ಚಿತ್ತವಿಲ್ಲದೆ ಗುಡಿಯ ಸುತ್ತಿದಡೆ ಫಲವೇನು, ಚಿತ್ತವಿಲ್ಲದೆ ಗುಡಿಯ ಸುತ್ತಿದಡೆ ಫಲವೇನು, ಎತ್ತು ಗಾಣವನ್ನು ಹೊತ್ತು ತಾ ನಿತ್ಯದಿ ಸುತ್ತಿ ಬಂದಂತೆ ಸರ್ವಜ್ಞ. ಒಂದು ಎತ್ತು ಗಾಣಕ್ಕೆ ಕಟ್ಟಿರ್ತಾರೆ, ಈ ಗಾಣಕ್ಕೆ ಕಟ್ಟಿರುವಂಥ ಎತ್ತು ತಿರುಗ್ತಾ ಇರುತ್ತೆ ಏನ್ರಿ. ಗಾಣಕ್ಕೆ ಎತ್ತನ್ನು ಕಟ್ಟಿರ್ತಾರೆ, ಅದಕ್ಕೆ ಕಣ್ಣನ್ನು ಕೂಡ ಕಟ್ಟಿಬಿಟ್ಟಿರ್ತಾರೆ, ಯಾವಾಗ್ಲೂ ಅದಕ್ಕೆ ತಿರುಗ್ತಾ ಇರುತ್ತೆ. ಅದಕ್ಕೆ ಎಲ್ಲಿ ನಡೀತಿದ್ದೀನಿ ಅನ್ನೋದು ಗೊತ್ತಿಲ್ಲ. ಅದೇನು ತಿಳ್ಕೊಳ್ಳುತ್ತೆ ಅಂದರೆ, ಬೆಳಗ್ಗೆಯಿಂದ ಸಂಜೆ ತನಕ ನಾನು ಓಡಾಡಿದ್ದೀನಿ ಅಂದರೆ ಬಹಳ ದೂರ ಬಂದಿರಬೇಕು ನಾನು ಅಂತ ತಿಳ್ಕೊಳ್ಳುತ್ತೆ. ಕಣ್ಣು ಪಟ್ಟಿ ಬಿಚ್ಚಿ ನೋಡಿದಾಗ ಅದು ಎಲ್ಲಿರುತ್ತೋ ಅಲ್ಲೇ ಇರುತ್ತದು. ಹಾಗೆ ಕೆಲವರು ಚಿತ್ತವಿಲ್ಲದೆ ಗುಡಿಯ ಸುತ್ತಿದಡೆ ಫಲವೇನು, ಸುಮ್ಮನೆ ಯಾಂತ್ರಿಕವಾಗಿ ನೂರಾರು ಗುಡಿಗಳು ನೂರಾರು ತೀರ್ಥಕ್ಷೇತ್ರಗಳನ್ನು ಭಾಳ ಯಾಂತ್ರಿಕವಾದ ರೀತಿಯಲ್ಲಿ ದುಡ್ಡಿದೆಯಲ್ಲ ಅಂತ ತಿಳ್ಕೊಂಡು ಸಂದರ್ಶನ ಮಾಡ್ತಾ ಇರ್ತಾರೆ. ಇವರನ್ನು ಮೂಢಭಕ್ತರು ಅಂತ ನಾವು ಕರಿಬೋದು. ಅದಕ್ಕಾಗಿ ಒಂದು ಊದಿನ ಕಡ್ಡಿ ಇದೆಯಲ್ಲ, ಅದು ಯಾವಾಗಲೂ ಕೂಡ ಒಂದು ಬೆಂಕಿಯ ಸಂಪರ್ಕದಿಂದ ಸುಡಬೇಕೇ ವಿನಃ ನೀರಿನ ಸಂಪರ್ಕದಿಂದ ಕೊಳೆಯಬಾರದು. ಊದಿನ ಕಡ್ಡಿ ನೀರಿನ ಸಂಪರ್ಕಕ್ಕೆ ಬಂದರೆ ಕೊಳೆತು ಹೋಗುತ್ತೆ, ಬೆಂಕಿಯ ಸಂಪರ್ಕಕ್ಕೆ ಬಂದರೆ ನಿಧಾನವಾಗಿ ಉರಿತಾ ಸುವಾಸನೆಯನ್ನು ಕೊಡ್ತದೆ. ಅದೇ ರೀತಿ ಭಕ್ತಿಯೂ ಕೂಡ ಜ್ಞಾನದ ಸಂಪರ್ಕಕ್ಕೆ ಬಂದು ಸದ್ಭಕ್ತಿಯಾಗಿ ಅದು ಸುವಾಸನೆಯನ್ನು ಕೊಡಬೇಕೇ ಹೊರತು ಮೂಢತ್ವದ ನೀರಿನ ಒಂದು ಸಂಪರ್ಕಕ್ಕೆ ಬಂದು ಮೂಢಾಚರಣೆ ಎನ್ನುವಂಥ ಕೊಳೆತ ವಸ್ತುವಾಗಬಾರದು ಅನ್ನೋದನ್ನು ನಾವು ನೋಡಿಕೊಳ್ಳೋಣ. ಅದಕ್ಕಾಗಿ ಈ ಒಂದು ಮೂಢಭಕ್ತಿಯ ವಿರುದ್ಧ ಬಸವಣ್ಣನವರು ಬಹಳಷ್ಟು ಜಾಗೃತಿಯನ್ನು ಮಾಡುವಂಥ ಸನ್ನಿವೇಶವನ್ನು ನಾವು ಕಾಣ್ತಾ ಇದ್ದೇವೆ. ಹೀಗಿರುವಾಗ ಜಾತ್ರೆಗೆ ಒಬ್ಬ ಯಾತ್ರಾರ್ಥಿ ಬರ್ತಾನೆ. ಅಲ್ಲಿ ನದಿಯ ದಂಡೆಯಲ್ಲಿ ಅನೇಕ ಜನ ಜ್ಯೋತಿಷಿಗಳು ಕೂತ್ಕೊಂಡಿದ್ದಾರೆ. ಬಸವಣ್ಣನವರು ಕೂಡ ಸ್ವಲ್ಪ ದೂರದಲ್ಲಿ ಒಂದು ಗಿಡದ ಕೆಳಗಡೆಯಲ್ಲಿ ಧ್ಯಾನಾಸಕ್ತರಾಗಿ ಅಧ್ಯಯನಾಸಕ್ತರಾಗಿ ಕುಳಿತುಕೊಂಡಿದ್ದಾರೆ. ಈ ಯಾತ್ರಾರ್ಥಿ ಬಂದವನು ಜ್ಯೋತಿಷಿ ಬಳಿಗೆ ಹೋಗ್ತಾನೆ. ಜ್ಯೋತಿಷಿ ಹತ್ರ ಹೋಗ್ಬಿಟ್ಟು ಹೇಳ್ತಾನೆ, ಜೋಯಿಸ್ರೆ ಇವತ್ತೊಂದು ದುರ್ಘಟನೆ ನಡೆದು ಹೋಯ್ತು ಸ್ವಾಮಿ ಅಂತಾನೆ. ಏನು ನಡೀತಪ್ಪ? ಏನಿಲ್ಲ, ನಾವು ಚಕ್ಕಡಿ ತಗೊಂಡು ಬರ್ತಾ ಇರುವಂಥ ಸನ್ನಿವೇಶದಲ್ಲಿ ಆ ಚಕ್ಕಡಿ ಒಂದು ಬೆಕ್ಕಿನ ಮೇಲೆ ಹರಿದು ಬಿಡ್ತು. ಒಂದು ಬೆಕ್ಕು ಈ ಕಡೆಯಿಂದ ಆ ಕಡೆಗೆ ರಸ್ತೆ ದಾಟ್ತಾ ಇತ್ತು. ಚಕ್ಕಡಿ ಗಾಲಿ ಆ ಬೆಕ್ಕಿನ ಮೇಲೆ ಹರಿದು ಬಿಡ್ತು. ಹರಿದು ಬೆಕ್ಕು ಸತ್ತೋಯ್ತು. ಬುದ್ಧಿ ಏನು ಮಾಡಬೇಕು ಅಂತ ಗೊತ್ತಾಗ್ತಾ ಇಲ್ಲ ನಮಗೆ. ಅಂದ ತಕ್ಷಣ ಅವನು ಕೂತ್ಕೊಂಡ, ಬೆರಳಿನಿಂದ ಲೆಕ್ಕಾಚಾರ ಮಾಡ್ದ, ಪಂಚಾಂಗ ತೆಗೆದು ನೋಡ್ದ, ಎಲ್ಲ ನೋಡಿ ಹೇಳ್ದ, ಇಲ್ಲ ಭಾಳ ದೊಡ್ಡ ಅನಾಹುತ ಕಾದಿದೆ, ಭಾಳ ದೊಡ್ಡ ಅಪಾಯ ಕಾದಿದೆ, ಅನಾಹುತ ಕಾದಿದೆ ಎಂದ. ಅಯ್ಯೋ ಸ್ವಾಮಿ ಏನಾಗುತ್ತೆ ಹೇಳ್ರಿ? ಏನಿಲ್ಲ, ಈಗ ನೀನು ಪರಿಹಾರವನ್ನು ಮಾಡಿಸ್ತೇ ಇದ್ದರೆ ನಿನ್ನ ವಂಶ ನಿರ್ವಂಶವಾಗುತ್ತೆ. ಅಯ್ಯೋ ಸ್ವಾಮಿ ಎಂಥ ಮಾತು ಹೇಳ್ತಿದ್ದೀರಿ, ಹಂಗೆ ಶಾಪ ಕೊಡೋಕ್ಕೆ ಹೋಗಬೇಡ್ರಿ, ದಯವಿಟ್ಟು ಹೇಳ್ರಿ ಏನು ಪರಿಹಾರ? ಏನಿಲ್ಲ, ನೀನು ಒಂದು ಚಿನ್ನದ ಬೆಕ್ಕನ್ನು ಮಾಡಿಸಿ ದಾನ ಕೊಡಬೇಕು. ಅದು ಯಾರಿಗೆ? ನನಗೆ ಕೊಡಬೇಕು. ಏನು ಒಂದು ಚಿನ್ನದ ಬೆಕ್ಕನ್ನು ಮಾಡಿಸಿ ನೀ ದಾನ ಕೊಡಬೇಕು ಅಂತ ಹೇಳ್ತಾ ಇದ್ದಾನೆ. ಚಿನ್ನದ ಬೆಕ್ಕನ್ನು ಮಾಡಿಸಿ ದಾನ ಕೊಡಬೇಕು ಅಂದಾಗ ಆ ಬಡವ ಅಂತಾನೆ, ಸ್ವಾಮಿ ನಾನು ಬಹಳ ಬಡವ, ನನಗೆ ಏನೂ ಸಾಧ್ಯ ಇಲ್ಲ ಸ್ವಾಮಿ ಕೊಡಲಿಕ್ಕೆ, ನಾನು ಅತ್ಯಂತ ನಿರ್ಗತಿಕನಾದವನಾಗಿದ್ದೀನಿ, ಏನೋ ಸಂಗಮೇಶ್ವರನ ದರ್ಶನಕ್ಕಾಗಿ ಇಂಥ ಜಾತ್ರೆಗೆ ಬಂದಿದ್ದೀನಿ, ಇನ್ನು ಬಂಗಾರದ ಬೆಕ್ಕನ್ನು ಎಲ್ಲಿಂದ ಮಾಡಿಸಿ ನಾ ದಾನ ಕೊಡಲಿ ಸ್ವಾಮಿ ಅಂತ ಇದ್ದಾನೆ. ಹೋಗಲಿ, ಬಂಗಾರದ ಬೆಕ್ಕು ಮಾಡ್ಸೋಕ್ಕಾಗದೇ ಇದ್ರೆ ಅಷ್ಟೇ,
ಬೆಳ್ಳಿ ಬೆಕ್ಕನ್ನಾದರೂ ಮಾಡಿಸಿ ದಾನ ಕೊಡಯ್ಯ ಅಂತ ಹೇಳ್ತಾ ಇದ್ದಾನೆ. ಸ್ವಾಮಿ ಅಷ್ಟಕ್ಕೂ ನನಗೆ ಶಕ್ತಿ ಇಲ್ಲ, ಹಾಗಿದ್ರೆ ಹೋಗು ಅನುಭವಿಸು, ಹೋಗು, ನಿನ್ನ ಪಾಪಕರ್ಮ ನೀನು ಪ್ರಾರಬ್ಧ ಕರ್ಮ ನೀನು ಅನುಭವಿಸು ಅಂತಾನೆ. ಆಗ ಬಡವ ನಿಡಿಸೋಯ್ತಾ ಇದ್ದಾನೆ, ಅಯ್ಯೋ ಬಡವರಾಗಿ ಹುಟ್ಟೋದೇ ಒಂದು ಅಪರಾಧವೇ, ಎಂಥ ಕೆಲಸ ಆಯಿತು, ನಾನು ಬೆಕ್ಕಿನ ಮೇಲೆ ಬಂಡಿಯನ್ನು ಹಾಯಿಸ್ಬಿಟ್ಟೆ ಅಂತ ಗೋಳಾಡ್ತಾ ಇದ್ದಾನೆ. ಅಂಥ ದೃಶ್ಯವನ್ನು ತರುಣ ಬಸವಣ್ಣನವರು ನೋಡ್ತಾ ಇದ್ದಾರೆ. ನೋಡಿ ಆತನನ್ನು ಕರಿತಾ ಇದ್ದಾರೆ, ಅಯ್ಯ ಬಾರ ಇಲ್ಲಿ ಕರೀತಾರೆ. ಏನಾಯಿತು, ಹಿಂಗಾಯಿತು ಅಂದಾಗ, ಇರು ಏನು ಚಿಂತೆ ಮಾಡಬೇಡ, ಎಲವೋ ಬ್ರಹ್ಮಹತ್ಯವ ಮಾಡಿದವನೇ, ಎಲವೋ ಪಾಪಕರ್ಮವ ಮಾಡಿದವನೇ, ಒಮ್ಮೆ ಶರಣೆನ್ನೆಲವೋ, ಒಮ್ಮೆ ಶರಣೆಂದರೆ ಸರ್ವ ಪ್ರಾಯಶ್ಚಿತ್ತಗಳಾಗುವವು, ಇಲ್ಲವಾದರೆ ಹೊನ್ನ ಪರ್ವತಗಳಾದರೆಯೂ ಸಾಲವು, ಓರ್ವಂಗೆ ಶರಣೆನ್ನು ನಮ್ಮ ಲಿಂಗ ದೇವಂಗೆ. ನೋಡು ತಮ್ಮ, ಹೊರಗಡೆಯ ವಸ್ತುಗಳನ್ನು ಕೊಟ್ಟು ನೀನು ಪ್ರಾಯಶ್ಚಿತ್ತವನ್ನು ಮಾಡಿಕೊಂಡ್ರೆ ನಿನ್ನ ಪಾಪ ಪರಿಹಾರ ಆಗೋದಿಲ್ಲ. ಏಕೆಂದರೆ ದೇವರು ಹೊರಗಿನ ವಸ್ತುಗಳಿಗೆ ಒಲಿಯುವಂಥವನಲ್ಲ. ಅದಕ್ಕಾಗಿ ನೀನೇನು ಉದ್ದೇಶಪೂರ್ವಕವಾಗಿ ಈ ಪಾಪವನ್ನು ಮಾಡಿಲ್ಲ. ನೀನು ಅತ್ಯಂತ ಸಹಜವಾದಂಥ ರೀತಿಯಲ್ಲಿ ನಿನ್ನ ಗಾಡಿಯನ್ನು ನಡೆಸ್ತಾ ಇರುವಾಗ ಬೆಕ್ಕು ತಾನೇ ಅಡ್ಡ ಬಂದು ಸಿಕ್ಕಿ ಸತ್ತು ಹೋಗಿದೆಯೇ ಹೊರತು ನೀನು ಅದನ್ನು ಕೊಲ್ಲಬೇಕು ಅಂತ ಕೊಂದಿಲ್ಲ. ಇರಲಿ, ನಿನ್ನ ಮನಸ್ಸಿನಲ್ಲಿರುವಂಥ ಸಂದೇಹ ಪರಿಹಾರ ಆಗಬೇಕಲ್ಲ, ನೀನು ದೇವರಿಗೆ ಶರಣಾಗತನಾಗು, ಕ್ಷಮೆ ಕೇಳ್ಕೊ, ನನ್ನಿಂದ ತಪ್ಪಾಯಿತು ಅಂತ ನೀನು ಪಶ್ಚಾತ್ತಾಪದ ಕಣ್ಣೀರಿನಲ್ಲಿ ನಿನ್ನನ್ನು ನೀನು ತೋಯಿಸಿಕೊ, ಪಾಪ ಪರಿಹಾರ ಆಗ್ತದೆ, ಏನು ಭಯಪಡಬೇಡ, ನಾನು ನಿನಗೆ ಹೇಳ್ತಾ ಇದ್ದೀನಿ, ನಾನು ಜೋಯಿಸ್ತೇನೆ ಅಂತ ಹೇಳ್ತಾ ಇದ್ದಾರೆ. ನೋಡಿ ಇಲ್ಲಿ ಏನನ್ನು ನಾವು ಕಾಣ್ತಾ ಇದ್ದೀವಪ್ಪ ಅಂತಂದರೆ, ಬಸವಣ್ಣನವರು ಕೊಟ್ಟಂಥ ಒಂದು ಧರ್ಮ ಇದು ಪ್ರವಾದಿ ಧರ್ಮವೇ ವಿನಃ ಪೂಜಾರಿ ಧರ್ಮವಲ್ಲ. ಧರ್ಮಗಳಲ್ಲಿ ಎರಡು ಪ್ರಕಾರ, ಒಂದು ಪ್ರಾಫೆಟಿಕ್ ರಿಲಿಜಿಯನ್, ಇನ್ನೊಂದು ಪ್ರೀಸ್ಟ್ಲಿ ರಿಲಿಜಿಯನ್. ಪ್ರಾಫೆಟಿಕ್ ರಿಲಿಜಿಯನ್ನಲ್ಲಿ ನಾವೇನು ಕಾಣ್ತೀವಿ ಅಂತಂದರೆ, ದೇವರನ್ನು ನೇರವಾಗಿ ಪೂಜಿಸಲಿಕ್ಕೆ ಹೇಳಲಾಗ್ತಾ ಇದೆ. ಪ್ರವಾದಿ ಧರ್ಮದಲ್ಲಿ ದೇವರನ್ನು ನೇರವಾಗಿ ಪೂಜಿಸಲಿಕ್ಕೆ ಹೇಳಲಾಗ್ತಾ ಇದೆ. ಪೂಜಾರಿ ಧರ್ಮದಲ್ಲಿ ಪೂಜಾರಿಯ ಮೂಲಕ ಪೂಜಿಸಬೇಕು ಅಂತ ಹೇಳಲಾಗ್ತಾ ಇದೆ. ಪ್ರವಾದಿ ಧರ್ಮ ಜ್ಞಾನಕಾಂಡಕ್ಕೆ ಹೆಚ್ಚಿನ ಸ್ಥಾನವನ್ನು ಕೊಡ್ತದೆ, ಅರಿವಿಗೆ ಹೆಚ್ಚಿನ ಸ್ಥಾನವನ್ನು ಕೊಡ್ತದೆ. ಪೂಜಾರಿ ಧರ್ಮ ಕರ್ಮಕಾಂಡಕ್ಕೆ ಜಾಸ್ತಿ ಸ್ಥಾನವನ್ನು ಕೊಡುತ್ತೆ, ಆಚಾರಕ್ಕೆ ಹೆಚ್ಚಿನ ಸ್ಥಾನವನ್ನು, ಕರ್ಮಠತನಕ್ಕೆ ಹೆಚ್ಚಿನ ಸ್ಥಾನವನ್ನು ಕೊಡುತ್ತೆ. ಪ್ರವಾದಿ ಧರ್ಮ ದೀಪವನ್ನು ಕೈಗೆ ಕೊಟ್ಟು ಈ ದೀಪದ ಬೆಳಕಿನಲ್ಲಿ ನೀನು ಮುನ್ನಡೆ ಅಂತ ಕಲಿಸ್ಕೊಟ್ರೆ, ಪೂಜಾರಿ ಧರ್ಮ ನಾನು ಬೆಳಕಿಡ್ಕೊಳ್ತೀನಿ, ನನ್ನ ಟಾರ್ಚಿನ ಬೆಳಕಿನಲ್ಲಿ ನೀನು ಬಾ ಅಂತ ಹೇಳಿ ಪರಾವಲಂಬಿತ್ವವನ್ನು ಕಲಿಸ್ತಾ ಇದೆ ಅನ್ನೋದು ನಾವು ಕಾಣ್ತಾ ಇದ್ದೇವೆ. ತಾಯಿ ಮಗುವಿಗೆ ನಡಿಗೆಯನ್ನು ಕಲಿಸುವ ರೀತಿಯಲ್ಲಿ ಪ್ರವಾದಿ ಧರ್ಮ ಆತ್ಮವಿಶ್ವಾಸವನ್ನು ರೂಢಿಸಿ ಪ್ರತಿಯೊಬ್ಬ ವ್ಯಕ್ತಿಯೂ ಕೂಡ ಧರ್ಮದ ದಾರಿಯಲ್ಲಿ ತಾನೇ ಸ್ವಯಂ ಶಕ್ತಿಯಿಂದ ನಡೆಯುವಂಥ